ಇನ್ಮೇಲೆ ಕರೆಂಟ್ ಆಗಿದ ತಕ್ಷಣ ಲೈಟ್ ಆನ್ ಮಾಡ್ಕೊಳ್ಳೋದು, ನನ್ನನ್ನೇ ತೋಡ್ಕೊಂಡು ನಾನು ವಿಡಿಯೋ ಮಾಡ್ಕೋಬಹುದು. ನನ್ನ ಆತ್ಮಕತೆ ನಾನೇ ಬರ್ಕೊಳ್ಳುವ ಬುಕ್ಸು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ತರ ಎಕ್ಸ್ಟ್ರಾ ರೇಷನ್ಗಳನ್ನೆಲ್ಲ ಈ ತರ ಡ್ರಮ್ ಅಲ್ಲಿ ಪ್ಯಾಕ್ ಮಾಡಿ ನೋಡಿ. ಇದ್ರಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ. ಮತ್ತೆ ಡೈರೆಕ್ಟ್ ಬೇಡ ಅಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟೆ. ಅರ್ಥ ಆಯ್ತು ಅನ್ಸುತ್ತೆ. ಎಣ್ಣೆಲಿ ಇಟ್ಕೊಂಡು ನೋಡಿ ಈ ತರ ಎತ್ಬಿಟ್ರೆ ಆಗೋಯ್ತು. ಯಾವ್ದೋ ಜನ್ಮದಲ್ಲಿ ನೀನ್ ನನ್ನ ಮಗ ಆಗಿದೆ ಅನ್ಸುತ್ತೆ ಟಾಮ್. ಜನ್ಮ ಜನ್ಮದಿಂದ ನಿನ್ನ ಹತ್ರ ಸಿಕ್ಕಾಕೊಂಡಿದ್ದೀನಾ? ಇಷ್ಟು ಭಯಂಕರವಾಗಿರೋದು ನೋಡಿ ನನಗೆ ಆಶ್ಚರ್ಯ ಆಯ್ತು. ಕಮೆಂಟ್ ಮಾಡಿ ಫ್ರೆಂಡ್ಸ್, ಎಲ್ಲ ಮಾಡ್ತೀನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ. ಶಿವ ಅದೃಷ್ಟ ಕೊಡ್ತೀನಿ, ಇಲ್ಲಾರೆ ತಿನ್ಕೋತೀನಿ. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ವಾವ್, ನೋಡಕ್ ಮಾತ್ರ ಸೂಪರ್ ಡೂಪರ್ ಆಗೈತೆ ಟೇಸ್ಟ್. ಮಧುಪುರಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಕರೆಂಟ್ ಹೋಗೇ ಹೋಗ್ತೈತೆ, ನನಗೆ ಗೊತ್ತು. ಸ್ಮೆಲ್ ನೋಡಕ್ ಹೋಗ್ಬಾರ್ದು, ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಜಿಗ್ನಿ ಕಡೆ ಎಲ್ಲ ಈ ಕಲರೇ ಬೆಟ್ಟಗಳಿರೋದು. ಕಲರ್ಗೆ ಅಟ್ರಾಕ್ಟ್ ಆಗದೆ ಇರೋರು ಯಾರು ಇಲ್ಲ, ನಾವು ಸಹ ಅಟ್ರಾಕ್ಟ್ ಆಗ್ಬಿಡ್ತೀವಿ. ಇದು ನಮ್ಮ ಸಿಂಪಲ್ ಪೇಂಟಿಂಗ್ ಫ್ರೆಂಡ್ಸ್. ಲಾಸ್ಟ್ ಬೆಟ್ಟ ಕಪ್ಪು ಬೆಟ್ಟ, ಅದರ ಮೇಲೆ ಮನೆ ಕಟ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ನೋಡ್ದೆ ಹುಳಿ ಇಲ್ಲ, ಏನು ಇಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನೇ ಮನೆಗೆ ಇದೀನಲ್ಲ, ದೊಡ್ಡ ಹೂಕೋಸು ಅಂದ್ಬಿಡ್ತಾರಲ್ವಾ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಡೆ, ದುದಾಗಿ ಹಬ್ಬ ಮಾಡ್ಕೋಬೇಕು. ಬೇಡ ಕ್ಯಾರವೇ ಮಾಡ್ಕೊಂಡೆ. ಈ ತರ ಮಾಡ್ತಾರಲ್ಲ ಫ್ರೆಂಡ್ಸ್ ವಿಡಿಯೋಗಳಲ್ಲಿ. ಪರೋಟ ಬ್ರೋಕ್ಲಿ ರೆಡಿ. ಐಸ್ ಕ್ಯೂ ನೇಹಾ, ಐಸ್ ಕ್ಯೂನಾ. ಕೊನೆಗೂ ನಮ್ಮನೆ ಹತ್ರ ಮಳೆ ಬರ್ತೈತೆ ಫ್ರೆಂಡ್ಸ್. ಎಷ್ಟು ವರ್ಷ ಆಗಿತ್ತು ಯಪ್ಪ ಈ ಸೆಕೆಲ್ ಒದ್ದಾಡಿ. ಇನ್ನೇನು ಜೀವ ಹೋಗೋ ಟೈಮ್ಗೆ ಜೀವ ಉಳ್ಸಕ್ ಬಂದಂಗಾಯ್ತು. ಹಬ್ಬ, ವಾತಾವರಣ ಎಷ್ಟು ತಣ್ಣಗೈತೋ. ಖುಷಿ ಆಯ್ತು ಮಳೆ ಬಂದಿದ್ದು ನನಗಂತೂ. ಅದೇ ಖುಷಿಗೆ ಪಾತ್ರೆ ಎಲ್ಲ ಮಳೆಗೆ ಇಟ್ಬಿಟ್ಟಿದ್ದೀನಿ, ಇವು ಸಹ ಬಿಸಿಗೆ ಬೆಂದೋಗಿದ್ದು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ. ಈ ತನೆ ಮಳೆ ನಿಂತು ಒಂದೇ ಸಮ ಸೌಂಡು. ಸೀಟ್ ಮನೇಲಿ ಇರೋರ್ಗೆ ಗೊತ್ತು ಫ್ರೆಂಡ್ಸ್, ಜೋರ್ ಮಳೆ ಬಿದ್ರೆ ಏನ್ ಸೌಂಡ್ ಇರ್ತೈತೆ ಅಂತ. ನಾನು ಮಾತಾಡೋ ಸಹ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಈಗ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ತುಂಬಾ ದಿನದಿಂದ ಕಾಯ್ತಾ ಇದೆ ಫ್ರೆಂಡ್ಸ್. ಒಂದು 15 ದಿನದಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟು ಇದಕ್ಕೆ ಮಾತ್ರ ಇದು ನಮ್ಮ ಮನೆಗೆ ಫೈನಲಿ ಬಂತು. ಅಪ್ಪ, ಇದಿಲ್ಲ ಅಂದ್ರೆ ವಿಡಿಯೋ ಮಾಡೋದು ತುಂಬಾ ಕಷ್ಟ ಫ್ರೆಂಡ್ಸ್. ನನ್ನ ಜೀವನದ ಒಂದು ಭಾಗ ಇದು. ಎಸ್ ಫ್ರೆಂಡ್ಸ್, ಇದಿಲ್ಲ ಅಂದ್ರೆ ಬದುಕಾಗಲ್ಲ ನಿಜವಾಗ್ಲು. ಒಂದು 15 ದಿನ ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಡ್ತೀನಿ ಹಿಡ್ಕೊಂಡು ವಿಡಿಯೋ ಮಾಡಿ. ಟ್ರೈಪಾಡ್ ಫ್ರೆಂಡ್ಸ್ ಹೊಸದು. ಏನ್ ಪ್ರೈಸ್, ಏನು ಹೆಂಗೈತೆ ಎಲ್ಲ ಓಪನ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಬಾಕ್ಸ್ ಅಲ್ಲಿ ಬಂತು ಫ್ರೆಂಡ್ಸ್. ಇದು ಮಧ್ಯಾಹ್ನನೇ ಬಂತು, ಮಳೆ ಬೀಳ್ಬೇಕಾದ್ರೆ ಬಾಕ್ಸ್ ಓಪನ್ ಮಾಡ್ಬಿಟ್ಟೆ. ನೋಡ್ಬಿಟ್ಟೆ, ನಾನು ತಡ್ಕೊಳಕ್ಕಾಗಿಲ್ಲ ಖುಷಿಗೆ. ಒಂದು ಇದರ ಕವರ್ ಬರ್ತೈತೆ. ಫಸ್ಟ್ ಟೈಮ್ ಈ ತರ ಕವರ್ ಬರ್ತೈತೆ ಫ್ರೆಂಡ್ಸ್. ನಾ ಇದ್ರೊಳಗೆ ಹಾಕೊಂಡು ಹಿಂಗೆ ಸೈ ಅಂತ ಎತ್ಕೊಂಡು ಹೋಗ್ಬೋದು. ಎಲ್ಲರೂ ಹೋಗ್ಬೇಕಾರೆ ಕೈಯಲ್ಲಿ ಇಟ್ಕೊಂಡೇ ಹೋಗ್ಬೇಕಾಗಲ್ಲ. ಹಿಂಗೇನೇನೆ ಬ್ಯಾಗಲ್ಲಿ ಹಾಕೊಂಡು ಹಿಂಗೆ ಕೈಯಲ್ಲಿ ಹಾಕೊಂಡು ಹೋಗ್ತಾ ಇರ್ಬೋದು. ಸಕ್ಕತ್ತಾಗೈತೆ ಫ್ರೆಂಡ್ಸ್. ನಾನ್ ತಗೋತಾ ಇರೋದು 2 ಸತಿ ಇದೇ ತರದೇನೇನೆ. ಎಷ್ಟೋ ಹೇಳ್ತಾ ಇದ್ರು. ಪ್ಲಸ್ ಇದಕ್ಕೆ ಇನ್ನೊಂದು ಒಳ್ಳೆ ಇದು ಬಂದೈತೆ ಫ್ರೆಂಡ್ಸ್, ಫ್ಯೂಚರ್ ಏನಂತ ಗೊತ್ತಿಲ್ಲ. ಇದನ್ನ ತಗೊಳಕ್ಕೆ ಮೇನ್ ಕಾರಣ ಮುರಿದೋಗಿತ್ತು ಹಳೆದು, ಅದಕ್ಕೆ ಮೇನ್ ಕಾರಣ. ಮತ್ತೆ ಇದಕ್ಕೆ ಲೈಟ್ ಬಂದೈತೆ ಫ್ರೆಂಡ್ಸ್. ಸಿ, ನಾವು ಕತ್ಲಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ನಾನು ಬ್ಯಾಕ್ ಕ್ಯಾಮ್ರಾ ಮಾತ್ರ ಇಟ್ಟು ವಿಡಿಯೋ ಮಾಡ್ತಿದ್ದೆ. ಇನ್ಮೇಲೆ ಕರೆಂಟ್ ಆಗಿದ ತಕ್ಷಣ ಲೈಟ್ ಆನ್ ಮಾಡ್ಕೊಳ್ಳೋದು, ನನ್ನನ್ನೇ ತೋಡ್ಕೊಂಡು ನಾನು ವಿಡಿಯೋ ಮಾಡ್ಕೋಬಹುದು. ಸಖತ್ತಿದೆ. ಬಟ್ ಈ ಕಲರ್ ನನಗೆ ಈ ಕಲರ್ ಬರ್ತಿದೆ ಫ್ರೆಂಡ್ಸ್. ಎಲ್ಲೋ ಕಲರ್ ಲೈಟ್ ಬರ್ತಿಲ್ಲ, ಆ ತರದ್ ಬೇಕಿತ್ತು. ಬಟ್ ವೈಟ್ ಬಂದೈತೆ, ಪರವಾಗಿಲ್ಲ. ಫಸ್ಟ್ ಟೈಮ್ ಲೈಟ್ ಬಂದಿರೋ ತಗೊಂಡು. ಇದಕ್ಕೆ ಚಾರ್ಜರ್ ಸಹ ಬಂದೈತೆ. ಅಯ್ಯೋ, ಇದನ್ನ ಚಾರ್ಜ್ ಮಾಡ್ಕೊಳ್ಳೋದು ಎಲ್ಲಿ? ಏನೋ ಮುರಿದಾಕ್ಬಿಡ್ತೀನಿ ಅಂತ ಭಯ. ಚಾರ್ಜ್ ಮಾಡ್ಕೊಳ್ಳೋದು ಹಿಂಗೆ. ಓ ಸಾರಿ ಫ್ರೆಂಡ್ಸ್, ಇಲ್ಲೈತೆ. ಅದೇ ನಮ್ದು ಮೊಬೈಲ್ ಚಾರ್ಜರ್ ಇದು ದೊಡ್ಡಕ್ಕೆ ಕನೆಕ್ಟ್ ಮಾಡಿ, ಚಿಕ್ಕದ್ ಕನೆಕ್ಟ್ ಮಾಡಿ ಹಿಂಗಿಟ್ಟು ಈ ಥರ ಚಾರ್ಜ್ ಮಾಡ್ಕೋಬೋದು. ಇಷ್ಟೇ ಉದ್ದ ವೈರ್ ಇರೋದು. ಇಷ್ಟುದ್ದ ಐತೆ. ಇದನ್ನು ಹುಷಾರಾಗಿ ತಿಳ್ಕೊಬೇಕು, ಮೇನ್ ಇಂಪಾರ್ಟೆಂಟು. ಮತ್ತೆ ಇಲ್ಲಿ ಫೋನ್ ಫಿಕ್ಸ್ ಮಾಡ್ಕೊಳ್ಳೋದು, ಮತ್ತೆ ಇಲ್ಲಿ ಕೆಳಗಡೆ ಇಟ್ಟು ವಿಡಿಯೋ ಮಾಡ್ಕೊಳ್ಳೋದು. ಸಕ್ಕತ್ತಾಗೈತಲ್ಲ ಫ್ರೆಂಡ್ಸ್. ಅಪ್ಪ, ಕೊನೆಗೂ ಸಿಕ್ತು. ಖುಷಿ ಆಯ್ತು ನನಗಂತೂ ಇದು ಬಂದಿತ್ತು. ಇದು ಎಷ್ಟು ರೂಪಾಯಿ ಅಂದ್ರೆ 290 ರೂಪಾಯಿ ಫ್ರೆಂಡ್ಸ್. 290. 300 ರೂಪಾಯಿ 10 ರೂಪಾಯಿ ಕಡಿಮೆ ಅಷ್ಟೇ. ಪರವಾಗಿಲ್ಲಲ್ಲ. ಅಂಗಡಿನಲ್ಲೂ ಅಷ್ಟೇ, ಆನ್ಲೈನಲ್ಲೂ ಅಷ್ಟೇ. ಆನ್ಲೈನಲ್ಲೇ ತಗೋಬೋದಲ್ಲ. ನೋಡಿ, ವೈರು, ಇದು ಏನೋ ಬ್ಯಾಟ್ರಿ, ಇದು ಟಾರ್ಚು ಎಲ್ಲ ಬಂದೈತೆ. ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗೈತೆ. ಸದ್ಯ ಸಿಕ್ತು. ಇದನ್ನ ನಾನು ಆದಷ್ಟು ಹುಷಾರಾಗಿ ನೋಡ್ಕೋಬೇಕು. ಚಿನ್ನ ಬೆಳ್ಳಿ ಎಷ್ಟು ಜೋಪಾನವಾಗಿ ಹೆಣ್ಮಕ್ಳು ಕಾಪಾಡ್ಕೋತೀವೋ ಅದಕ್ಕಿಂತ ಹುಷಾರಾಗಿ ನೋಡ್ಕೋಬೇಕು. ಇದ್ರ ವ್ಯಾಲ್ಯೂ ನನಗೆ ಗೊತ್ತಾಯ್ತು. ಇನ್ಮೇಲೆ ಎತ್ತದ ಹೆಂಗಂದ್ರೆ ಎತ್ತಿ ಸಾಕೋದು ಅದೇನು ಮಾಡಲ್ಲ ಫ್ರೆಂಡ್ಸ್. ಹುಷಾರಾಗಿ ಇಟ್ಕೋತೀನಿ. ಆ ಥರ ಫ್ರೆಂಡ್ಸ್ ಅಡುಗೆ ವಿಡಿಯೋ ಮಾಡ್ಬಿಡ್ಬೇಕು, ಬೇಗ ಅಡುಗೆ ಮಾಡ್ಬಿಡ್ಬೇಕು, ಅದು ಮಾಡ್ಬಿಡ್ಬೇಕು ಅಂತ. ಅದಕ್ಕೆ ಆ ಥರ ತೆಗೆದು ಓಪನ್ ಮಾಡೋದು, ಪಿಚ್ಚೋದು ಮಾಡ್ತೀವಲ್ಲ, ಅಲ್ಲಿ ಮುರಿದೋಗ್ತೈತೆ. ಇನ್ಮೇಲೆ ಗಂಡನಿಗೆ ಹೊಟ್ಟೆ ಹಸಿತೈತೆ ಅಂದ್ರೆ ಆಯ್ತು ಇರ್ರಿ 1 ನಿಮಿಷ ಅಂದ್ಬಿಟ್ಟು ನಿಧಾನಕ್ಕೆ ಓಪನ್ ಮಾಡಿ ಹುಷಾರಾಗಿ ಫೋನ್ ಫಿಕ್ಸ್ ಮಾಡಿ ವಿಡಿಯೋ ಮಾಡಿ ನಿಧಾನಕ್ಕೆ ಕ್ಲೋಸ್ ಮಾಡ್ತೀನಿ. 10 ಗಂಟೆ ರಾತ್ರಿ ಆಗಲಿ, ಬೆಳಗಿನ ಟಿಫನ್.
ಮತ್ತು ಇದರಲ್ಲೇ ಇಟ್ಕೋಬೋದು. ಈಗ ಬಳಸ್ತೀನಿ ಇದನ್ನು. ವೈರ್ ಮಾತ್ರ ಹುಷಾರಾಗಿ ಇಟ್ಕೊಂಡ್ರೆ ಸಾಕು. ನಮಗೆ ಇಷ್ಟು ದಿನ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದು ನಾನು ದೊಡ್ಡ ಟ್ರೈಪಾಡು. ಇದಕ್ಕೆ ತುಂಬ ಟ್ಯಾಂಕ್ಸ್ ಹೇಳ್ಬಿಟ್ಟು ಮೂಲೆಯಲ್ಲಿ ನಿಲ್ಲಿಸುವ ಫ್ರೆಂಡ್ಸ್. 1 ನಿಮಿಷ ಲೈಟ್ ಆಫ್ ಮಾಡ್ಬಿಟ್ಟು ನೋಡೋಣ. ಬ್ಯಾಕ್ ಬರಬೇಕು ಅಂದ್ರೆ ಅಷ್ಟು ಬ್ರೈಟು ಬರಲ್ಲ, ಪರವಾಗಿಲ್ಲ, ಇಷ್ಟು ಬತ್ತಿದೆ. ಆಫ್ ಮಾಡಿ ನೋಡ್ತೀನಿ. ಓ ಕಾಣಿಸೋದೇ ಇಲ್ವಾ? ನಾನು ಸ್ವಲ್ಪ ಬ್ರೈಟ್ ಮಾಡ್ಕೋಬೋದು ಅಷ್ಟೇ, ಅಷ್ಟೊಂದು ಬ್ರೈಟು ಬರಲ್ಲ, ಪರವಾಗಿಲ್ಲ ಫ್ರೆಂಡ್ಸ್. ಇರಲಿ, ನಂಗೆ ಟ್ರೈಪಾಡ್ ಬೇಕಾಗಿತ್ತು, ಲೈಟ್ ಅಲ್ಲ ಟ್ರೈಪಾಡ್ ಬೇಕಿತ್ತು ಮೇನು. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದಷ್ಟು ರೇಷನ್ಗಳೆಲ್ಲ ಎತ್ತಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಜಾಗ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಡ್ರಮ್ನ ತೊಳೆದು ಇಟ್ಟೈತೆ ಶಿವ. ಆ ಡ್ರಮ್ಮಲ್ಲಿ ಇಟ್ಕೊಂತ ನನಗೆ ಈ ಡ್ರಮ್ ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್, ನನಗೆ ರೇಷನ್ ಎಲ್ಲ ಇಟ್ಕೊಳ್ಳೋಕ್ಕೆ. ಈಗ ಇರೋ ಬರೋ ರೇಷನ್ ಎಲ್ಲ ಅದ್ರಲ್ಲಿ ತುಂಬಿಟ್ಟು ಮುಂದಿನ ಕೆಲಸ ನೋಡ್ತೀನಿ. ಮತ್ತೆ ಈ ಡ್ರಮ್ಮಲ್ಲಿ ಏನೋ ಕಾಳುಗಳು ಅವು ಟೈಟಾಗಿ ಕ್ಯಾಪ್ ಹಾಕಿ ಇಟ್ಕೊಂಡ್ರೆ ಹುಳ ಬಿಡಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ನನಗೆ ಹೆಲ್ಪ್ ಆಯಿತು. ಏನೇನೈತೆ ಅಂದರೆ ಕಸೂರಿ ಮೆಂತಿ ಬಾಕ್ಸು, ನಮ್ಮ ಬುಕ್ಸ್ನ ಸೈಡ್ ಇಟ್ಕೋಬೇಕು. ಇದು ನನ್ನ ಆತ್ಮಕತೆ, ನಾನೇ ಬರ್ಕೊಳ್ಳುವ ಬುಕ್ಸು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ಕಡಲೆ ಹಿಟ್ಟು 1 kg ಪ್ಯಾಕೆಟ್. ಹಳೆ ಹೋಯ್ತಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲಿ, ಅವೆಲ್ಲ ಖಾಲಿ ಮಾಡ್ಬಿಟ್ಟು ಆಮೇಲೆ ಒಗಳೋದು ಬರ್ತೀನಿ. ಗೋಧಿ ಆಚೆನೇ ಇರಲಿ ಫ್ರೆಂಡ್ಸ್, ನಾನು ರೊಟ್ಟಿ ಮಾಡಬೇಕು. ಸಕ್ಕರೆ, ಮೈದಾ, ಮತ್ತೊಮ್ಮೆ ಮೈದಾ, ಶಾವಿಗೆ, ಉಪ್ಪಿಟ್ಟು ಶಾವಿಗೆ, ಕಡಲೆ ಬೀಜ. ಇದನ್ನಂತೂ ಸೇಫ್ಟಿಯಾಗಿ ಮುಚ್ಚಿಕ್ಬೇಕು, ನನ್ನ ಗಂಡ ತಿನ್ಕೋತೀವಿ ಫ್ರೆಂಡ್ಸ್. ಕಸೂರಿ ಮೆಂತಿನೂ ಐತೆ ಹಳೇದು, ಅದು ಖಾಲಿ ಮಾಡ್ಬಿಟ್ಟು ಎತ್ಕೊಳ್ತೀನಿ. ಮತ್ತೆ ಸೋಂಪು ಆಚೆ, ಲವಂಗ ಸ್ವಲ್ಪ ಐತೆ, ಅದು ಖಾಲಿ ಮಾಡ್ಬಿಟ್ಟು ಎತ್ಕೊಳ್ತೀನಿ. ಇನ್ನ ಕೆಲವೊಂದು ಫ್ರಿಜ್ಜಲ್ಲಿ ಐಟಮ್ಸ್ ಇದಾವೆ ಫ್ರೆಂಡ್ಸ್, ಅವೆಲ್ಲ ಎತ್ಕೊಬತ್ತೀನಿ. ಜಾಸ್ತಿ ಇರೋನೆಲ್ಲ ಇದರಲ್ಲಿ ತುಂಬಿಟ್ಕೋತೀನಿ. ಮತ್ತೆ ಊರಿಂದ ಬಂದಿರೋ ಅಳಸಂದಿ ಕಾಳು ಮತ್ತೆ ಅವರೆಕಾಳು ಈ ಬಾಟ್ಲಲ್ಲಿ ಇಡೋದೇ ಬೆಸ್ಟ್ ಫ್ರೆಂಡ್ಸ್. ಮೊನ್ನೆ ನಾನು ಶಿವ ಅವ್ರ ಅಮ್ಮ ಹೇಳ್ಕೊಟ್ರಂತ ಟಿಪ್ನ ಉಪಯೋಗಿಸಿ ಉಪ್ಪು ಮತ್ತೆ ಒಣಮೆಣಸಿನಕಾಯಿ ಮಿಕ್ಸ್ ಮಾಡಿ ಹುಳ್ಳಿಕಾಳು ಅಲ್ಲಿ ಇಟ್ನಲ್ಲ, ಹುಳ ಆಗ್ಬಿಟ್ಟವ ಆಲ್ರೆಡಿ. ನಾಳೆ ಅದನ್ನ ಬಿಸ್ಲಕ್ಕೆ ಹಾಕಿ ಸೋಸಿ ಮತ್ತೆ ಡ್ರಮ್ಮಲ್ಲಿ ಪ್ಯಾಕ್ ಮಾಡಿರ್ತೀನಿ. ಡ್ರಮ್ಮೇ ನಮ್ಮನ್ನು ಕಾಪಾಡೋದು ಇವತ್ತು. ಇಟ್ಟು ಹುಳ್ಳಿಕಾಳು ನಾಳೆ ಇಡ್ತೀನಿ. ಈ ಥರ ಎಕ್ಸ್ಟ್ರಾ ರೇಷನ್ಗಳನ್ನೆಲ್ಲ ಈ ಥರ ಡ್ರಮ್ಮಲ್ಲಿ ಪ್ಯಾಕ್ ಮಾಡಿಟ್ಟು ಒಂಥರ ಇದನ್ನು ಒತ್ಕೊಂಡೋಗಿ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋತಾ ಇದ್ನಲ್ಲ ಫ್ರೆಂಡ್ಸ್, ಇದನ್ನು ಟಾಮು ರೂಮ್ಗೆ ವಾಷಿಂಗ್ ಮಿಷಿನ್ ಫಿಕ್ಸ್ ಮಾಡಿಬಿಟ್ವಿ. ಇಲ್ಲಿ ಈ ಬಾಕ್ಸ್ನ ಇಟ್ಕೋತೀನಿ. ಮತ್ತು ಇದ್ರ ಮೇಲೆ ನಾನು ಇಲ್ಲಿ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಇದ್ರ ಮೇಲೆ ಇಟ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಜಾಗ ಆಗಲಿಲ್ಲ, ಹೆಂಗಿದ್ರು ಇಕ್ಕಟ್ಟೆ ಫ್ರೆಂಡ್ಸ್. ನನ್ನ ಹಣೆ ಬರಹ ಹೆಂಗಾಗ್ಬಿಟ್ಟಿದೆ ಅಂದರೆ ಫ್ರೆಂಡ್ಸ್, ಇಲ್ಲಿ ಇಕ್ಕಟ್ಟಾಗ್ತಿದೆ ಓಡಾಡೋಕ್ಕೆ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಟಾಮು ರೂಮ್ಗೆ ಫಿಕ್ಸ್ ಮಾಡಿದೆ. ಶಿವಾಗ ಉಪ್ಸಿ ಕಾಲ್ಗೋ ಬಿತ್ತಿ ಅಂದರೆ ಆ ವೈರ್ನ ಇಲ್ಲಿ ಕಚ್ಚಿಬಿಡ್ತೈತೆ ಅಂತ, ಇಲ್ಲಿ ಬರಲ್ಲ ಹಂಗೆ ಅಂತ ಹೇಳಿಟ್ಟೆ. ಆ ಜಾಗಕ್ಕೆ ಇದು ಬಂತು. ಫ್ರೀ ಮಾಡ್ಕೊಳ್ಳೋಣ ಅಂದರೆ ಒಂದಲ್ಲ ಬರ್ತಾನೆ ಇರ್ತವೆ. ಓಕೆ ಫ್ರೆಂಡ್ಸ್, ಈಗ ಮಳೆ ಆಗೈತೆ, ಏನಾರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನುವ ಅಂತ ಅನ್ನಿಸ್ತೈತೆ. ಲೈಟಾಗಿ ಹಸುವು ಆಗ್ತೈತೆ. ನೆನ್ನೆದು ಪಂಗ್ಳು ಮಿಕ್ಕಿದ್ದು ಪಕ್ಕಿದ್ದು ನಾನ್ ವೆಜ್ಗಳೆಲ್ಲ ಖಾಲಿ ಮಾಡಿದ್ವಿ, ಅದಕ್ಕೆ ಹಸು ಆಗ್ತಿರೋದು ಈಗ. ಮತ್ತೆ ಶಿವ ಯಾವಾಗ ನೋಡೋದು ಮೊಳಕೆ ಹುಳ್ಳಿಕಾಳು ಪೈಲ್ಮಾನ್ ಥರ. ಇದು ಒಂದು ವೈಟದು ಬ್ಯಾಗ್ ಬತ್ತು ಫ್ರೆಂಡ್ಸ್, ಕಾಟನ್ದೆ. ಅದಕ್ಕೆ ಮೊಳಕೆ ಕಟ್ಟಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಒಗ್ದಿಕ್ಕೊಂಡು ಯಾವಾಗಾರ ಮೊಳಕೆ ಕಟ್ಕೋಬೋದು. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಬರ್ತೈತೆ. ನಾನು ಮೊದಲು ಸೊಪ್ಪು ಸೋಸಿದ್ದಲ್ಲಿ ಸೋಸ್ಬಿಟ್ಟು ಇಟ್ಬಿಡ್ತಿದ್ದೆ. ಇದರಲ್ಲೂ ಚೆನ್ನಾಗಿ ಮೊಳಕೆ ಬಂದೈತೆ. ಒಂದು ಅರ್ಧ ಮುಕ್ಕಾಲು kg ಅಷ್ಟು ಮೊಳಕೆ ಕಟ್ಟಿದ್ದೀನಿ. ಇನ್ನೂ ಒಂದೊಂಚೂರು ಮೊಳಕೆ ಬರಬೇಕು. ಇದನ್ನು ಮತ್ತೆ ಟೈಟಾಗಿ ಕಟ್ಟಿ ವೆಯ್ಟ್ ಇಡ್ತೀನಿ. ಈ ಕಲ್ಲನ್ನಿಟ್ರೆ ಇನ್ನೂ ಜಾಸ್ತಿ ಮೊಳಕೆ ಬರ್ತೈತೆ. ಈ ಚಳಿಗೆ ಶಿವಗೆ ಫೇವ್ರೇಟ್ ಆಗಿರೋದು ಏನಾದರೂ ಒಂದು ಮಾಡ್ಕೊಡುವ ಅಂತ ನನ್ನ ಮನಸ್ಸು ಹೇಳ್ತೈತೆ. ಅದಕ್ಕೆ ಕಡಲೆಪುರಿ, ಚುರುಮುರಿ ಅಲ್ಲ ಫ್ರೆಂಡ್ಸ್, ಬೇಲ್ಪುರಿ. ಅದೇ ಕಡಲೆಪುರಿ ಹಾಕ್ಬಿಟ್ಟು ಮಸಾಲ ಪುರಿದೆ ಮಸಾಲೆ ಮಾಡಿಕೊಂಡು ಬೇಲ್ಪುರಿ ಮೇಲೆ ಹಾಕೊಂಡು ತಿನ್ನೋದು. ಅದಕ್ಕೆ ಚೌ ಇಲ್ಲ, ಅದಕ್ಕೆ ನಾನೇ ಖಾರ ಬುಂದಿ ಮಾಡ್ತೀನಿ ಅಷ್ಟೇ. ಚಾಟ್ ಅಂಗಡಿನೇ ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಈಗ. ಅದಕ್ಕೆ ಮನೇಲಿ ಏನೇನೈತೆ ಇಲ್ವೋ ಅದೆಲ್ಲ ನೋಡ್ಕೋಬೇಕು ಮೊದಲು. ಅದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಟೊಮೊಟೊ ಇಲ್ಲ ಫ್ರೆಂಡ್ಸ್. ಶಿವ ತರ್ತಿದ್ದೆ ಸಂಜೆ ಮೇಲೆ. ಟೊಮೊಟೊ ಸಾಸ್ ಹಾಕಿ ಮಾಡೋಣ. ಏನಿಲ್ವೋ ಅದೆಲ್ಲ ಬಿಟ್ಬಿಟ್ಟು ಫ್ರೆಂಡ್ಸ್, ಇರೋದ್ರಲ್ಲಿ ಮಾತ್ರ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಮಸಾಲೆ ಪುರಿ ಮಾಡಿ ತುಂಬಾ ದಿನ ಆಯ್ತು, ರೆಸಿಪಿ ಕನ್ಫ್ಯೂಸ್ ಆಗ್ತೈತಲ್ಲ. ಇದ್ರೊಳಗಡೆ ತಲೆ ಹಾಕಿದ್ರೆ ಏನಾದ್ರು ಐಡಿಯಾ ಸಿಕ್ತಿದೆ. ಐಡಿಯಾ ಬದಲು ಪೂರಿ ಸಿಕ್ತು. ಈ ಪೂರಿನ ಬೇಕು ನಮ್ಗೀಗ. ಪಾನಿಪುರಿ ಕಿಟ್ ಫ್ರೆಂಡ್ಸ್ ಇದು. ಇದಕ್ಕೆ ಆಲೂಗಡ್ಡೆ ಒಂದೇ ಬೇಕು, ಬಟಾಣಿ ನೆನೆಸಿರ್ಬೇಕು, ಅಷ್ಟೇ ಬೇಕಾಗಿದ್ದು. ಬಟ್ ಅವೆರಡೂ ಇಲ್ಲ, ಅದಕ್ಕೆ ಇದನ್ನ ಕ್ಲೋಸ್ ಮಾಡಿ ಇಟ್ಟಿರೋಣ. ಇನ್ನೊಂದಿನ ಇದನ್ನ ಖಾಲಿ ಮಾಡ್ತೀನಿ. ಪಾನಿಪುರಿ ಕಿಟ್ ಇದು ಒಬ್ರ ಅಕ್ಕ ನನಗೆ ಕಳ್ಸಿಕೊಟ್ಟಿದ್ದು, ಚೆನ್ನಾಗಿತ್ತು, ಒಂದೇ ಸಲ ಮಾಡಿದ್ದು. ಆಮೇಲೆ ಡಯಟ್ ಕಡೆ ಹೋಗ್ಬಿಟ್ಟೆ, ಮತ್ತೆ ಡಯಟ್ ಬೇಡ ಅಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟೆ. ಅರ್ಥ ಆಯ್ತು ಅನ್ಸುತ್ತೆ. ಡಯಟ್ ಮಾಡಿದ್ರೆ ನನಗೆ ಕೈಕಾಲೆಲ್ಲ ಶಿವರಿಂಗ್ ಫ್ರೆಂಡ್ಸ್. ಡಯಟ್ ಅಂದ್ರೆ ನನ್ನ ಲೈಫಲ್ಲಿ ಆಗಲ್ಲ. ಆದ್ರೆ ಒಂದಿನ ಡಯಟ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ. ನಿಮ್ಮ ಮುಂದೆ ಶಿಲ್ಪಾ ಶೆಟ್ಟಿ ತರ ಆಗಿ ನಿಂತ್ಕೊಳ್ತೀನಿ ಫ್ರೆಂಡ್ಸ್. ಇದು ನನ್ನ ಶಪಥ ಅಂತ ಹೇಳಕ್ಕಾಗಲ್ಲ. ನಾನು ಆಗಾಗ ಅದ್ರ ಮಾತು ಕೊಡ್ತಾ ಇರ್ತೀನಿ. ನಾನು ಕೂಡ ಮಾತನ್ನ ಯಾವುದು ನಂಬೇಡಿ ಫ್ರೆಂಡ್ಸ್. ನನಗೆ ತಿನ್ನೋದಂದ್ರೆ ಇಷ್ಟ. ನನ್ಗನ್ನಿಸ್ತೈತೆ ಟೊಮೊಟೊ ಮೇನ್ ಬೇಕಾಗಿತ್ತು ಫ್ರೆಂಡ್ಸ್.
ಕರಿಪತ್ ಶಿವನ ತಂದ್ಕೊಡ್ತೈತೆ. ಏನಾದ್ರೂ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾ ಇದೀನಿ ಅಂದ್ರೆ ಓಡ್ ಬಂದ್ಬಿಡ್ತೈತೆ ಕೆಲಸನೇ ಬಿಟ್ಬಿಟ್ಟು ತಂದ್ಕೊಡಕ್ಕೆ. ಆದ್ರೆ ನಾನು ಸರ್ಪ್ರೈಸ್ ಆಗಿ ಮಾಡ್ತಾ ಇದೀನಲ್ಲ ಗೊತ್ತಾಗ್ಬಿಡ್ತೈತೆ. ಏನಿತ್ತು ದೊಡ್ಡ ಡಿಶ್ ಹಂಗಲ್ಲ ಫ್ರೆಂಡ್ಸ್. ನನ್ಗೆ ಶಿವಾಗ ಸರ್ಪ್ರೈಸ್ ಆಗಿ ಏನಾದ್ರು ಮಾಡ್ಕೊಡೋಕೆ ಇಷ್ಟ ಡೈಲಿ. ಅದಕ್ಕೆ ಡೈಲಿ ಮಾಡ್ಕೊಡಕ್ ಹೋಗಲ್ಲ, ಡೈಲಿ ಸರ್ಪ್ರೈಸ್ ಕೊಡಕ್ ಹೋಗ್ಬಾರ್ದು. ಪರವಾಗಿಲ್ಲ ಫ್ರೆಂಡ್ಸ್, ಟೊಮೆಟೊ ಸಾಸ್ ಹಾಕಿನೇ ಮಾಡ್ತೀನಿ. ಈಗ ನಮ್ಮ ರೆಸಿಪಿಗೆ ಸೌತೆಕಾಯಿ ಮತ್ತೆ ಈರುಳ್ಳಿನ ಇಲ್ಲಿ ಕಟ್ ಮಾಡಿಕೊಂಡಿದ್ದೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಒಂದು ಲವಂಗ, ಒಂದು ಸ್ವಲ್ಪ ಚಕ್ಕೆ, ಸೋಂಪು, ಒಂದು ಏಲಕ್ಕಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ, ಕ್ಯಾರೆಟ್ ತುರಿ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಟೊಮೊಟೊ ಇದ್ದಿದ್ರೆ ಸರಿ ಹೋಗ್ತಿತ್ತು ಅನಿಸುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಖಾರ ಆಗ್ಬೋದು, ಇಷ್ಟೇ ಸಾಕು. ಹಸಿರು ಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೆ ಇಷ್ಟೊಂದು ಹಾಕೋತಾ ಇದ್ದೀನಿ. ಈ ಚಕ್ಕೆ, ಸೋಂಪು, ಲವಂಗ, ಏಲಕ್ಕಿ ಎಲ್ಲ ಹಾಕೋಬೇಕು. ಕೊತ್ತಂಬರಿ ಸ್ವಲ್ಪ, ಶುಂಠಿ ಮಾತ್ರ ಸಣ್ಣದಾಗಿ ಹಚ್ಕೋಬೇಕು. ಜಾರ್ಗೆ ಇಷ್ಟು ಮಸಾಲ ಸಿಗಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋತೀನಿ ರುಬ್ಕೊಳಕ್ಕೆ. ಈ ಬೆಳ್ಳುಳ್ಳಿನ ಹಾಕೊಬಿಡ್ತೀನಿ ಫ್ರೆಂಡ್ಸ್, ಏನಾಗಲ್ಲ ಹಾಕೊಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟನ್ನ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಬತ್ತೀನಿ. ಈ ರೀತಿ ಪೇಸ್ಟ್ ಆಗ್ತೈತೆ ಫ್ರೆಂಡ್ಸ್. ಈಗ ಲೆಟ್ ಸ್ಟಾರ್ಟ್ ರೆಸಿಪಿ. ಮಸಾಲೆಗೆ ಚಿಕ್ಕಬಂಡ್ಲಿನೇ ಸಾಕೊಂಡ್ಬಿಟ್ಟು ಚಿಕ್ಕಬಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮಸಾಲೆನ ಹಾಕೊಳ್ತಾ ಇದ್ದೀನಿ. ಮಸಾಲೆ ಒಂದು ಸ್ವಲ್ಪ ಕಲರ್ ಕೆಂಪಿಗೆ ಬರ್ಬೇಕಾಯ್ತು, ಹಸ್ರಿಗೆ ಬಂದೈತೆ ಅಂದರೆ ಟೊಮೆಟೊ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇದನ್ನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೊಂಡೆ. ಘಮ ಅಂತ ಅಂದ್ಲಿ ಮಸಾಲೆ ಎಲ್ಲ ಅಂತ ಅಂದ್ಬಿಟ್ಟು ಇಷ್ಟೇ ಫ್ರೆಂಡ್ಸ್. ಇದನ್ನು ಕುದಿಸ್ಕೊಂಡ್ರೆ ಮಸಾಲೆ ರೆಡಿ ಆದಂಗೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಆಮೇಲೆ ದೊಡ್ಡ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡೆ. ಇದರಲ್ಲಿ ಇದು ಸ್ನ್ಯಾಕ್ಸ್ ಕರ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಕಡಲೆಬೀಜ ಹಾಕೊಂಡೆ ಮೊದಲು. ಇದ್ರ ಜೊತೆಗೆ ಕಡಲೆಬೀಜನೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಕಡಲೆಬೀಜ ಉರಿಯೋಕೆ ಒಂದು ಸ್ವಲ್ಪ ಟೈಮ್ ಬೇಕಾಗಿತ್ತಲ್ಲ, ಹಾಗೆ ಅಲ್ಲಿ ಪೂರಿ ಬೇಯಿಸ್ಕೊಬಿಡೋಣ ಅಂದ್ಬಿಟ್ಟು. ಇದು ಪಾನಿಪುರಿ, ಇದು ಪೂರಿ ಫ್ರೆಂಡ್ಸ್. ಇದನ್ನ ಪಾನಿಪುರಿಗೆ ಗಟ್ಟಿ ತಿನ್ನಕ್ಕೆ ಆಗಲ್ಲ, ಅಂಗ್ಲೆಲ್ಲ ನೋವು ಬರ್ತೈತೆ. ಅದಕ್ಕೆ ಈ ಥರ ಪೂರಿ ಮಾಡ್ಕೊಂಡು ಆವಾಗ ಊಟಕ್ಕೆ ನೆಂಚ್ಕೊತಾ ಇರ್ತೀನಿ, ಇಲ್ಲ ಹಂಗಾಗಿ ನೆಂಚ್ಕೊಂಡು ತಿಂತಾ ಇರ್ತೀನಿ. ಸಖತ್ತಾಗಿರ್ತೈತೆ ಊಟದ ಜೊತೆಗೆ. ಒಂಥರ ಸೇಮ್ ಬೋಟಿ ಥರನೇ ಇರ್ತೈತೆ. ನಾವು ಚಿಕ್ಕ ವಯಸ್ಸಲ್ಲಿ ಬೋಟಿ ತಿಂದಿರ್ತೀವಲ್ಲ ಆ ಥರ. ಇದಕ್ಕೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಆಮೇಲೆ ಇದು ಕೆಂಪಿಗೆ ಬೇಕೋದು ಅದನ್ನು ಸಹ ಸೈಡ್ಗೆ ತಗೊಂಡೆ. ಆ ಸೋಸೋದ್ರಲ್ಲಿ ಎತ್ಕೊಂಡ್ರೆ ಎಲ್ಲ ಎಣ್ಣೆ ಎಲ್ಲ ನೀಟಾಗಿ ಸೋರ್ತೈತೆ. ಆಮೇಲೆ ಅವಲಕ್ಕಿನೂ ಇದರಲ್ಲೇ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಐಡಿಯಾ ಬಂತು. ಈ ದೊಡ್ಡದು ಸೋಸೋದು ತಗೊಂಡಿದ್ದೆ, ಅರ್ಧ ಅವಲಕ್ಕಿ ಸ್ನ್ಯಾಕ್ಸ್ ಮಾಡ್ಕೋಬೋದು ಅಂತ. ಈ ಥರ ಎಣ್ಣೆಲಿ ಇಟ್ಕೊಂಡು ನೋಡಿ, ಈ ಥರ ಎತ್ಬಿಟ್ರೆ ಆಗೋಯ್ತು. ಅದೇ ಎಣ್ಣೆ ಒಳಗೆ ಪೂರ್ತಿ ಹಾಕ್ಬಿಟ್ಟು ನಾವು ಈ ಥರ ಎತ್ತೋದ್ರಲ್ಲಿ ಎತ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಗೊತ್ತಾ. ಇದರಲ್ಲಿ ಒಂದೇ ಸಲ ಎತ್ಕೋಬೋದು, ಸೀದೋಗೋದಿಲ್ಲ, ಏನೂ ಇಲ್ಲ. ಎಣ್ಣೆನೂ ಅಷ್ಟೇ ನೀಟಾಗಿ ಸೋರಾಕೋತೈತೆ ನೋಡಿ. ಆಮೇಲೆ ಇದಕ್ಕೆ ಹಾಕ್ಕೊಂಡೆ, ಒಂದು ಪಾತ್ರೆಗೆ ಮಾಡ್ಕೊಂಡಿರೋ ಸ್ನ್ಯಾಕ್ಸ್ ಎಲ್ಲ ಪುಡಿ ಮಾಡಿ ಹಾಕ್ಕೊಂಡೆ ಬೋಟಿಗಳನ್ನ. ಇದೇನೇನೆ ನಮ್ಮ ಚುರುಮುರಿಗೆ ಚೌ ಕಡಲೆ ಬೀಜನೂ ಹಾಕ್ಕೊಂಡು, ಬೆಳ್ಳುಳ್ಳಿ ಕರಿಬೇವು 2 ಮಿಕ್ಸ್ ಆಯಿತು ಅಷ್ಟೇ. ಆಮೇಲೆ ಉಪ್ಪು ಖಾರನೂ ಹಾಕ್ಕೊಂಡೆ, ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಅರಿಶಿನ ಮರ್ತಿದೆ, ಮೇನ್ ಇಂಗ್ರೀಡಿಯೆಂಟೇ ಅರಿಶಿನ. ಇವೆಲ್ಲ ಬಿಸಿಗಿರ್ಬೇಕಾದ್ರೆ ಇವೆಲ್ಲ ಐಟಮ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲಾದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಆಗ್ಬಿಡ್ತೈತೆ. ಇದನ್ನ ಹಂಗೆ ಸ್ನ್ಯಾಕ್ಸ್ ಜೊತೆಗೂ ತಿನ್ಬೋದು, ಮಿಕ್ಸ್ ಮಾಡ್ಕೋಬಹುದು. ಯಾರದು ಬಾಗ್ಲ ಹತ್ರ ಕುಯ್ ಸೌಂಡು? ಕೆಲಸ ಮುಗಿತಾ ಬಾಸ್? ಬಾ ಸರಿ ಬಾ. ಆಯ್ತು ಬಾ, ಜೋರಾಗಿ ಮಾತಾಡಬಾರ್ದು ಫ್ರೆಂಡ್ಸ್ ಇವನ ಹತ್ರ. ಆರತಿ ಎತ್ತಿರೆ ಕಳ್ಟಾಮುಗೆ. ಕೇವಲ 8 ನಿಮಿಷದಲ್ಲಿ ಇವೆಲ್ಲ ಮುಗ್ದೋಯ್ತು. ಸೋ ಸಿಂಪಲ್. ಇವಾಗ ಶೋ ಬಂದ ತಕ್ಷಣ ಮಿಕ್ಸ್ ಮಾಡ್ತಾರೆ, ಕೊಡ್ತಾ ಇರೋದು ಸೌತೆಕಾಯಿ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಕ್ಕೇನೆ. ಇದೇ ನಮ್ಮ ಚೌ ಫ್ರೆಂಡ್ಸ್. ಅದು ಮಸಾಲ, ಇದು ಕಡಲೆಪುರಿ ಎಲ್ಲ ಈಗ ಇಲ್ಲಿ ಇಟ್ಕೊಬಿಟ್ಟಿರ್ಬೇಕು. ಶಿವ ಬಂದ ತಕ್ಷಣ ಕೈ ತೊಳಿತೈತ ಇಲ್ಲ, ಮಣ್ಕೈಯಲ್ಲಿ ತಿನ್ಬಿಡ್ಬೇಕು, ಹಂಗೆ ಮಾಡ್ಕೊಡ್ಬೇಕು. ಈಗ ಟಾಮು ಬಂದವನು, ಇವತ್ತು ಚಳಿ ಸ್ಟಾರ್ಟ್ ಆಗೈತೆ, ಅವ್ನಿಗೆ ಬೆಡ್ಶೀಟ್ ಹಾಕ್ಬೇಕು. ಅವ್ನ ಬೆಡ್ಶೀಟ್ಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಮಡ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ಯಾವ್ದೋ ಜನ್ಮದಲ್ಲಿ ನನ್ನ ಮಗ ಆಗಿದೆ ಅನ್ಸುತ್ತೆ ಟಾಮ್. ಅದಕ್ಕೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಡ್ಬೇಕು ನಿನಗೆ. ಏನೋ ಅದು ಆಕ್ಷನ್ ಹಂಗಂದ್ರೆ ಆಯ್ತು ಸಮಾಧಾನ. ಇದಾ ನಿಂಗೆ ಬೆಡ್ ರೆಡಿ ಮಾಡ್ತೀನಿ. ಟೇಕ್ ಇಟ್ ಬೇಬಿ. ಮಲ್ಕೋ ಅದ್ರ ಮೇಲೆ. ಫ್ರೆಂಡ್ಸ್, ಇವನು ಎಂತ ಪುಕ್ಲ ಅಂದ್ರೆ ಹಿಂಗ್ ಮಲಗಿರ್ತಾನೆ ಬೆಡ್ಶೀಟ್ ಮೇಲೆ, ಮೂಲೆನಲ್ಲಿ ಕತ್ಲೆನಲ್ಲಿ. ಆಮೇಲೆ ಬೆಳಕಾಗ್ತಾ ಮುಂದಕ್ಕೆ ಬಂದ್ಬಿಡ್ತಾನೆ. ಕತ್ಲೆ ಅಂದ್ರೆ ಭಯ. ಎಷ್ಟು ಭಯಂಕರವಾಗಿರೋದು ನೋಡಿ, ನನಗೆ ಆಶ್ಚರ್ಯ ಆಯ್ತು, ಆಮೇಲೆ ದುಃಖ ಆಯ್ತು, ನಂತರ ಭಯ ಆಯ್ತು. ಕತ್ಲೆಲ್ಲ ಹಸ್ಕೋಯ್ತಕ್ ಮಲಗಿಲ್ಲ, ಬೆಳಕಲ್ಲಿ ಹಸ್ರೆ ಮಲಗ್ತಾವನೆ. ಇವ್ನು ನಂಬ್ಕೊಂಡು ನಾವ್ ಇಲ್ಲಿದ್ದೀವಿ. ಟಾಮು ಇದ್ದಾನೆ ನಮ್ಗೆ ಧೈರ್ಯ ಕೊಡಕ್ಕೆ ಅಂತ. ಫ್ರೆಂಡ್ಸ್, ಈಗ ನಾನು ಪರೋಟ ಮಾಡ್ತೀನಿ. ಸಲ ಪರೋಟ ಮಾಡ್ತೀನಿ. ಉಲ್ಟಾ ಏನೇನೋ ಮಾಡ್ಬಿಟ್ಟಿದೆ. ಈ ಸಲ ಪಕ್ಕ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಮೈದಾ ಕಲ್ಸ್ಕೊತೀನಿ. ಈ ಚಳಿಗೆ ಬಿಸಿ ಬಿಸಿಯಾಗಿ ಈ ತರ ಐಟಮ್ಸ್ ಕೂಡ ನೆನಪಾಗ್ತವೆ ತಿನ್ನೋಣ ಅಂತ. ಅದಕ್ಕೆ ಸ್ವಲ್ಪ ಮೈದಾ. ಮನೇಲಿ ಮೈದಾ ಸ್ಟಾಕ್ ಐತೆ ಅಂದ್ಬಿಟ್ಟು ರುಚಿಗೆದ್ದು ಬಿಟ್ಟಿದ್ದೀನಿ. ಇರೋ ಬರೋ ಐಟಮ್ಸ್ ಮೈದಾದಲ್ಲಿ ಏನೇನ್ ಮಾಡ್ತಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಮಾಡ್ತೀನಿ. ನಿಮ್ ದಪ್ಪಯ್ಯ ಅಂತೀನಿ
ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಈಗ ಹಿಟ್ಟು ಕಲಿಸ್ರೆ ಹದ ಬರ್ತೈತಲ್ಲ ಫ್ರೆಂಡ್ಸ್, ಮಾಡ್ಬೇಕಾದ್ರೆ ಅದಕ್ಕೆ ಕಲ್ಸಿಟ್ಬಿಡ್ತೀನಿ. ಆಮೇಲೆ ಶಿವಾಗೆ ಚಾಟ್ಸ್ ಕೊಟ್ಬಿಟ್ಟು ಆಮೇಲೆ ಲೇಟಾಗಿ ಮಾಡ್ತೀನಿ. ಏನೇ ರೆಸಿಪಿ ಸ್ಟಾರ್ಟ್ ಮಾಡಿದ್ರು ಅವ್ನ ಮನೆಯಿಂದ ಆಚೆ ಓಡಾಗ್ಬಿಡ್ತಾನೆ ಫ್ರೆಂಡ್ಸ್. ಹೋಗೋಗು ನಿನ್ ಜೀವ ಉಳಿಸ್ಕೊ. ಚಾರ್ಜರ್ ಗೆಟ್ ಲಾಸ್ಟ್ ಆಫ್ ಮೈ ಸೈಟ್. ಹೋಗ್ತಾರ ಮನೆ ಬಿಟ್ಟು. ಈಗ ಮನೆ ಬಿಟ್ಟು ಹೋದ್ರೆ ಮತ್ತೆ ಬರೋಕ್ಕಾಗಲ್ವಾ? ಯೋಚನೆ ಮಾಡು, ಆಚೆ ಹೋಗ್ತೇ ಒಳಗತ್ತೀಯಾ? ಇಲ್ಲೇ ಇದ್ರೆ ನೀನ್ ಮಾಡೋ ರೆಸಿಪಿ ಎಲ್ಲ ತಿಂದು ನನಗೇನಾದ್ರೂ ಅನಾಹುತ ಆಗ್ತಿದೆ. ಹಂಗಾಗಿ ನಾನು ಮನೆ ಬಿಟ್ಟು ಆಚೆ ಹೋಗಕ್ಕೆ ಇಷ್ಟಪಡ್ತೀನಿ. ಟಾಟಾ ಬೈ ಬೈ. ಪರೋಟ ಇಟ್ಟು ರೆಡಿ ಫ್ರೆಂಡ್ಸ್. ಸಾಕಿಷ್ಟು. 1 3 4 ಪರೋಟ ಶಿವಾಗೆ, 2 ಪರೋಟ ನನಗೆ. ಅರ್ಧ ಪಾತ್ರೆ ಇತ್ತು ಫ್ರೆಂಡ್ಸ್. ಓಡಾಡ್ಕೊಂಡು ತಿಂದು ತಿಂದು ಖಾಲಿನೇ ಆಗೋಯ್ತು. ಶಿವ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ ಇವತ್ತು. ಬಂದ್ರೆ ಶಿವ ಅದೃಷ್ಟ ಕೊಡ್ತೀನಿ, ಇಲ್ಲಾಂದ್ರೆ ತಿನ್ಕೋತೀನಿ. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಶಿವ ಬಂತು ಫ್ರೆಂಡ್ಸ್. ಈಗ ಮಿಕ್ಸಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾವ ರೇಂಜಿಗೆ ಅಂದ್ರೆ ಇದನ್ನ ತಿನ್ಬಿಟ್ಟು ಶಿವ ತಲೆ ಸುತ್ತು ಬಿದ್ದುಬಿಟ್ಟು ಮತ್ತೆ ಎದ್ದುಬಿಟ್ಟು ಪಾನಿಪುರಿ ಅಂಗಡಿ ಹಾಕೊಡ್ತೀನಿ, ಮಾಡ್ತೀಯಾ ಪ್ಲೀಸ್ ಮಾಡು ಅಂತ ಹೇಳ್ಬೇಕು. ರೇಂಜ್ಗೆ ಕಡಲೆ ಪೂರಿನ ಹಾಕೋಬೇಕು. ಐಟಮ್ಸ್ ತೋರಿಸ್ನಲ್ಲ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ತಿಂತೀವಿ ನಾವು. ಮೊದಲೇ ಬಕಸರು ಮುಗ್ತು. ಕಡಲೆ ಪುರಿನ ಹಾಕೋಬೇಕು. ಏನು ಇದು ಮಸಾಲೆ ಮಿಕ್ಸ್ ಮಾಡ್ತಾರೇನೋ ಇದ್ರ ಜೊತೆಗೇನೆ. ಮಸಾಲೆ ಮಿಕ್ಸ್ ಮಾಡಿ ಅದ್ಮೇಲೆ ಒಂದ್ ಸ್ವಲ್ಪ ಮಸಾಲೆ ಹಾಕ್ತಾರೆ. ನಾನು ನೋಡಿದ್ರೆ ಇಷ್ಟೇಷ್ಟು ಮಸಾಲೆ ಮಾಡ್ಕೊಂಡಿದ್ದೀನಿ. ಮೊದಲು ಈ ಪೇಸ್ಟ್ ಅನ್ನ ಹಾಕಿಕೊಳ್ಳಬೇಕು. ಸರ 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 ನಿಧಾನ ಬಾಟ್ಲು ಒಳಗೆ ಹಾಕ್ಬಿಡುತ್ತೆ. ಅವನ ಬಟ್ಟೆ ನಮ್ಗೆ ಗೊತ್ತಾಗ್ತದೆ, ಹೊಸ ಬಟ್ಟೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗ್ರೀನ್ ಆಗ್ತಿದೆ. ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೋಬೇಕು, ಅಂದ್ರೆ ಬಡಿಸ್ಕೋಬೇಕು. ಬ್ರಾಕೆಟ್ ಅಲ್ಲಿ ಬಡಿಸ್ಕೋಬೇಕು. ಇದ್ರ ಮೇಲೆ ಸೌತೆಕಾಯಿ ಪೀಸಸ್, ಈರುಳ್ಳಿ ಪೀಸಸ್, ಆನಿಯನ್ ಪೀಸಸ್ ಅಂತ ಇದ್ದೀನಿ. ಸಾರಿ, 2 ಒಂದೇ. ಕ್ಯಾರೆಟ್ ತುರೀಸ್, ಚೌ ಮಿಕ್ಸಸ್. ಮಸಾಲೆನೇ ಇಲ್ಲ ಆದ್ರೂ ಇದರಲ್ಲಿ. ಅಂಡ್ ಕೊತ್ತಂಬರೀಸ್. ಪಾನಿಪುರಿ ಅಂಗಡಿಯಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಹಾಕಿರಲ್ಲ ಅನ್ಕೋತೀನಿ. ಇದು ನಮ್ಮ ಬೇಲ್ಪುರಿ. ಕೆಚಪ್ ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ಬೇಕಾಯ್ತು. ಸಾರಿ. ವಾವ್, ನೋಡೋಕ್ ಮಾತ್ರ ಸೂಪರ್ ಡೂಪರ್ ಆಗೈತೆ. ಟೇಸ್ಟ್ ಹೆಂಗೈತೆ ಗೊತ್ತಿಲ್ಲ. ನೀನ್ ಆಗ್ಲೇ ಎದ್ರಕೊಂಡು ಓಡೋದಲ್ಲ. ಎಲ್ಲ ಹಾಕಿದ್ದೀನಿ. ರಿಯಲಿ ಐ ಕಾಂಟ್ ಬಿಲೀವ್ ದಿಸ್. ರಿಯಲ್ ಆಗ ಚೆನ್ನಾಯ್ತಾ? ಬೇಲ್ಪುರಿ ತರ ಅಂತ ಇಲ್ಲ ಫ್ರೆಂಡ್ಸ್. ಇಷ್ಟೇ ಅವ್ರು ಹಾಕೋದು, ಮಸಾಲೆ ಹಾಕ್ತಾರೆ ಅಷ್ಟೇ. ಮಸಾಲೆ ಜಾಸ್ತಿ ರುಬ್ಕೋಬೇಕಾಯ್ತು ಅನ್ಸುತ್ತೆ ಫ್ರೆಂಡ್ಸ್ ನನ್ನ ಮನ್ಸಿಗೆ. ಪುಡಿ ಎಲ್ಲ ನೀರಾಗಿರ್ಬೇಕು. ಯಾವ್ದೋ ಒಂದು ಫ್ರೆಂಡ್ಸ್, ಇದು ಬೇಲ್ಪುರಿ ಅಲ್ಲ ಫ್ರೆಂಡ್ಸ್, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವೀಕಕ್ಕೂ ಆಗಲ್ಲ ಫ್ರೆಂಡ್ಸ್. ಮಧುಪುರಿ. ಎಸ್ ಫ್ರೆಂಡ್ಸ್, ಇದ್ರ ಹೆಸರು ಮಧುಪುರಿ. ನಾನು ಡಿಫ್ರೆಂಟ್ ಆಗಿ ಕಂಡಿಡಿದಿರೋದ್ರಿಂದ ನಾನು ಸ್ವಲ್ಪ ತಿಂತೀನಿ, ಚೆನ್ನಾಗೈತೆ ಫ್ರೆಂಡ್ಸ್. ಈಗ ಇಷ್ಟೊಂದು ಥರ್ಮಾಕೋಲ್ಸ್ ಐತೆ ನಮ್ಮ ಮನೇಲಿ. ಇದರಲ್ಲಿ ಏನಾದರೂ ಹ್ಯಾಂಡ್ ಕ್ರಾಫ್ಟ್ ಮಾಡೋಣ ಅಂತ ನನ್ನ ಮನಸ್ಸು ಹೇಳ್ತೈತೆ. ಅದಕ್ಕೆ ಲೆಸ್ ಸ್ಟಾರ್ಟ್ ಹ್ಯಾಂಡ್ ಕ್ರಾಫ್ಟ್ ಫ್ರೆಂಡ್ಸ್. ಸಿಂಪಲ್ ಆಗಿ ಒಂದು ಹ್ಯಾಂಡ್ ಕ್ರಾಫ್ಟ್ ಮಾಡ್ತೀನಿ. ನಮ್ಮ ಹ್ಯಾಂಡ್ ಕ್ರಾಫ್ಟ್ ಬರೋಕ್ಕೂ ಮುಂಚೆ ಸಾಮಾನ್ಯ ಸೈಡ್ಗೆ ಹಾಕಬೇಕು. ಸೈಡಿಗೆ ಹೊಲಗಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಮಕ್ಕಳಿಗೆ ಹೆಲ್ಪ್ ಆಗುವಂಥದ್ದು ಒಂದು ಏನಾದರೂ ಮಾಡೋಣ ಅನಿಸ್ತಿದೆ. ಇಷ್ಟು ಉದ್ದದ್ರಲ್ಲಿ ಇದನ್ನ ವೇಸ್ಟ್ ಮಾಡೋಕ್ಕೂ ಮನ್ಸು ಬರ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಇಷ್ಟು ಉದ್ದದನ್ನು ಹ್ಯಾಂಡ್ ಕ್ರಾಫ್ಟ್ಗೆ ಬಳಸಿದ್ರೆ. ಎಸ್, ಇದನ್ನ ಪೇಂಟಿಂಗ್ ಬಳಸ್ತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದೆಲ್ಲ ಹ್ಯಾಂಡ್ ಕ್ರಾಫ್ಟ್ ಆಗಿ ಬಳಸ್ತೀನಿ. ಇದೆಲ್ಲ ಸೈಡಲ್ಲಿ ಇರ್ತೀನಿ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಅಡುಗೆ ಮಾಡೋ ತರ ಮಾಡ್ತಿದ್ದೀನಿ. ಮನೇಲಿ ಏನ್ ಕಲರ್ ಇಸ್ ವಾಟರ್ ಪೈಂಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ವಾಟರ್ ಪೈಂಟ್ ಕ್ಯಾಮಲ್ ಅವ್ರದ್ದು ವಾಟರ್ ಪೈಂಟ್. ಇದಕ್ಕೆ ಒಂದು 3-4 ವರ್ಷ ತುಂಬೈತೆ. ಎಲ್ಲ ಖಾಲಿ ಆಗೈತೆ. ಆಹಾ, ಖಬರ್ದಾರ್. ಯಾವತ್ತಷ್ಟು ಕಣ್ಣು ಬಿತ್ತಪ್ಪ ನನ್ನ ಮೇಲೆ ಇಷ್ಟೊತ್ತಲ್ಲಿ. ಗೊತ್ತು, ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಕರೆಂಟ್ ಹೋಗೇ ಹೋಗ್ತೈತೆ ನನಗೆ ಗೊತ್ತು. ಈಗ ನಮ್ಮ ಡ್ರಾಯಿಂಗ್ ಕ್ಲಾಸ್ಗೆ ಮೊದಲನೇ ಸ್ಟೂಡೆಂಟ್ ಬಂದಿದ್ದಾರೆ. ನೋಡ್ಕೊಳ್ಳಿ, ಈ ತರ ಥರ್ಮಾಕೋಲ್ ಒಂದು ಎತ್ಕೋಬೇಕು. ಈ ರೀತಿ ಕಲರ್ಸ್ಗೆ ನೀರು ಮಿಕ್ಸ್ ಮಾಡ್ಕೋಬೇಕು. ಸ್ಮೆಲ್ ನೋಡಕ್ ಹೋಗ್ಬಾರ್ದು, ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತಿನ್ನೋ ಐಟಮ್ ಅಲ್ಲ ಇದು.
ಈ ರೀತಿ ಮತ್ತೊಂದು ಕಲರ್ ಮಿಕ್ಸ್ ಮಾಡ್ಕೋಬೇಕು. ಕಲರ್ಸ್ ನ ಮಿಕ್ಸ್ ಮಾಡ್ಕೊಳ್ಳೋಕೆ ಕಲರ್ಸ್ ಯಾರು ತಂದು ಕೊಡ್ತಾರೆ? ಎಲ್ಲ ಕಲರ್ಸ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಕಷ್ಟ ಅನಿಸ್ತಿದೆ. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸಾರಿ, ಬೈ. ಎಸ್, ಗುಡ್ ಪೊಸಿಷನ್. ಹಾಗೆ ಒಂದೇ ಕಣ್ಣ ನೋಡ್ಕೊಂತಾರೋ ನಾನು ಸ್ಟಾರ್ಟ್ ಮಾಡ್ತೀನಿ. ಥರ್ಮಾಕೋಲ ಇಟ್ಕೊಂಡು ಮೊದಲು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋಬೇಕು. ಪೆನ್ಸಿಲ್ ಅರ್ಜೆಂಟಿಗೆ ಸಿಗಿಲ್ಲ ಅಂದ್ಬಿಟ್ಟು ಪೆನ್ನಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇದು ನೋಡಿದ ತಕ್ಷಣ ಬೆಟ್ಟ ಗುಟ್ಟ ಬರೆಯೋಣ ಅಂತ ಅನಿಸ್ತು. ಅದೊಂದು ಪೇಂಟಿಂಗ್ ಮಾತ್ರ ಮನೇಲಿಲ್ಲ. ಇನ್ನು ಹೂವು ಪಕ್ಷಿಗಳು ಎಲ್ಲ ಅವಲ್ಲ, ಹೂವು ಪಕ್ಷಿ ಎಲ್ಲ ಇನ್ನೇನಕ್ಕೆ ಇದೊಂದು ಮಾರ್ಕ್ ಕೊಡ್ಬಿಡೋಣ ಅಂದ್ಬಿಟ್ಟು ಬೆಟ್ಟ ಗುಟ್ಟ ಬರ್ಕೊಂಡು ಆಮೇಲೆ ಮೇಲ್ಗಡೆ ಯೆಲ್ಲೋ ಕಲರು ಅರ್ಶಿನ ಕಲರ್ ಪೇಂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ವಾಟರ್ ಕಲರ್ ಪೇಂಟಿಂಗ್ ಫ್ರೆಂಡ್ಸ್. ಈ ಥರ ತೆಳ್ಳಗಿರೋ ಥರ್ಮಾಕೋಲಲ್ಲಿ ಪೇಂಟಿಂಗ್ ಮಾಡ್ಕೊಂಡ್ರೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತೈತೆ, ನೋಡೋಕೆ ಲುಕ್ಕೇ ಬೇರೆ ಇರ್ತೈತೆ. ಇದು ಹಸಿ ಇದ್ದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಫುಲ್ ಡ್ರೈ ಆದಮೇಲೆ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಆರೆಂಜ್ ಕಲರ್ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ರ ಕೆಳಗೆ ಒಂದು ಪೇಂಟ್ ಮಾಡ್ಕೋಬೇಕು. ಆಮೇಲೆ ಎಡ್ಜಲ್ಲಿ ಅವೆರಡು ಕಲರ್ ಮಧ್ಯೆ ಒಂದು ಸ್ವಲ್ಪ ಬ್ರಷಲ್ಲಿ ಉಜ್ಕೊಬಿಟ್ರೆ ಹಂಗೆ ಕಲರ್ ಮಿಕ್ಸ್ ಆಗ್ಬಿಟ್ಟು ಸೂಪರ್ ಡೂಪರಾಗಿ ಕಾಣಿಸ್ತೈತೆ. ಸೂರ್ಯ ಹುಟ್ಟೋ ಥರ ಬರೆಯೋಣ ಅಂತ ಅನ್ಕೊಂಡೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಥರ್ಮಾಕೋಲು, ತುಂಬ ಚಿಕ್ಕದಾಗೋಯ್ತು. ಹಂಗಾಗಿ ಈ ಥರ ಕಲರ್ಸ್ ಹಾಕ್ಬಿಟ್ಟು ಬೆಟ್ಟ ಗುಟ್ಟನೆ ಬರ್ಕೊಬಿಡೋಣ, ನೆಕ್ಸ್ಟ್ ಟೈಮ್ ಸೂರ್ಯನ ಹುಟ್ಸೋಣ ಅಂದ್ಬಿಟ್ಟು, ಸೂರ್ಯ ಹುಟ್ಟೋದು ಬರೆಯೋಣ ಅಂತ ಅನ್ಕೊಂಡು ಸುಮ್ಮನೆ. ಆಮೇಲೆ ನೆಕ್ಸ್ಟ್ ಲೇಯರಲ್ಲಿ ರೆಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಹಾಕ್ಕೋಬೇಕು, 1 ಇಂಚು ಪೇಂಟ್ ಮಾಡ್ಕೋಬೇಕು ಥರ್ಮಾಕೋಲಲ್ಲಿ. 1 ಇಂಚು ಎಲ್ಲೋ ಆದರೆ 1 ಇಂಚು ಆರೆಂಜು, 1 ಇಂಚು ರೆಡ್ಡು, ಇವಿಷ್ಟನ್ನು ಚೆನ್ನಾಗಿ ಪೇಂಟಿಂಗ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಮಾಡ್ಕೋಬೇಕಾದ್ರೆ ತೆಳ್ಳಗೆ ಪಿಚ ಅಂತ ಇರ್ತೈತೆ, ತಲೆ ಕೆಡಿಸ್ಕೋಬಾರ್ದು, ಡ್ರೈ ಆಗಕ್ಕೆ ಬಿಡಬೇಕು. 1 ನೈಟ್ ಆದರೂ ಬಿಟ್ಟರೆ ಡ್ರೈ ಆಗಿಬಿಡ್ತೈತೆ. ಬೆಟ್ಟ ಗುಟ್ಟನೆಲ್ಲ ಬಿಟ್ಟು ಆಮೇಲೆ ಈ ಥರ ಎಲ್ಲ ಮಾಡಿಕೊಂಡೆ. ಆಮೇಲೆ ಅದ್ರ ಕೆಳಗಡೆ ಬೆಟ್ಟ ಇತ್ತಲ್ಲ, ಬೆಟ್ಟದ ಕಲರು ಪೇಂಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮಾಮೂಲಿಯಾಗಿ ಬೆಟ್ಟಗಳು ಕಪ್ ಕಲರು ಒಂದು ಸ್ವಲ್ಪ ವೈಟ್ ಮಿಕ್ಸ್ ಆಗಿರ್ತೈತೆ. ಅವೆರಡು ಕಲರು ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಈ ಕಲರು ಇರ್ಬೋದಲ್ಲ ಬೆಟ್ಟ ಎಲ್ಲಾದರೂ ಅಂತಂತು. ಇರೋದೇನು ಫ್ರೆಂಡ್ಸ್, ಇರ್ತೈತೆ. ಮಣ್ಣು ಕಲರ್ ಬೆಟ್ಟ ಇರಲ್ವಾ? ಇರುತ್ತೆ ಆರಾಮಾಗಿ. ಜಿಗ್ನಿ ಕಡೆ ಎಲ್ಲ ಈ ಕಲರೇ ಬೆಟ್ಟಗಳಿರೋದು, ನಾನು ನೋಡಿರೋ ಬೆಟ್ಟ ಎಲ್ಲ ಇದೇ ಕಲರ್ ಐತೆ ಅಂದ್ಬಿಟ್ಟು ಇದನ್ನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಟ್ನಲ್ಲಿ ನಾನು ಮಾಡ್ತಿರೋದು ಜಿಗ್ನಿ ರೋಡು, ನಾನು ಶಿವ ಅದೇ ರೋಡಲ್ಲೇ ಕನಕಪುರಕ್ಕೆ ಹೋಗ್ತೀವಲ್ಲ ಆ ರೋಡಲ್ಲಿರೋ ಬೆಟ್ಟ ಗುಟ್ಟಗಳನ್ನ ತಂದು ಇಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಹಿಂದೆಗಡೆ ಬೆಟ್ಟನ ಬ್ಲ್ಯಾಕ್ ಮಾಡ್ಕೋಬೇಕು. ನಮ್ಗೆ ಯಾವತ್ತೂ ಮುಂದೆ ಇರೋ ಬೆಟ್ಟಗಳು ರಿಯಲ್ ಕಲರ್ ಹೆಂಗಿರ್ತಿತ್ತು ಹಂಗೆ ಕಾಣಿಸ್ತವೆ. ಹಿಂದೆದಲ್ಲಿ ಮತ್ತು ದೂರ ಇರೋ ಬೆಟ್ಟಗಳೆಲ್ಲ ಸ್ವಲ್ಪ ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾವಲ್ಲ, ಅದಕ್ಕೆ ಅವೆಲ್ಲ ಹಿಂದೆ ಇರೋ ಬೆಟ್ಟಗಳು ಫ್ರೆಂಡ್ಸ್. ನಾನು ಶಿವ ಹೋಗ್ತಾ ಕಾಣಿಸೋ ಬೆಟ್ಟಗಳು. ಡಾರ್ಕು ಮತ್ತು ಮಣ್ಣು ಕಲರ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು. ಫುಲ್ ಡಾರ್ಕು ಇರಬಾರ್ದು, ಫುಲ್ಲು ಮಣ್ಣು ಕಲರ್ ಇರಬಾರ್ದು, ಆ ಥರ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದ್ರ ಹಿಂದೆ ಇರೋದನ್ನ ಫುಲ್ಲು ಬ್ಲ್ಯಾಕ್ ಮಾಡ್ಕೋಬೇಕು. ದೂರದಲ್ಲಿರೋ ಬೆಟ್ಟ ಯಾವಾಗಲೂ ನುಣ್ಣಗೆ ಕಾಣಿಸ್ತೈತೆ ಅಂತಾರಲ್ಲ, ಅದನ್ನು ಬ್ಲ್ಯಾಕಾಗಿ ಕಾಣಿಸ್ತೈತೆ ಅಂತ ತೋರ್ಸಕ್ಕೆ ನಾನು ಆ ಥರ ಸ್ಟಾರ್ಟ್ ಮಾಡಿಕೊಂಡೆ. ಪೇಂಟು ಮಿಕ್ಸ್ ಮಾಡ್ಕೋಬೇಕಾದ್ರೂ ಅಷ್ಟೇ ಜಾಸ್ತಿ ನೀರಾಗೂ ಮಾಡ್ಕೋಬಾರ್ದು, ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು. ಇದು ಹೀರ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡಬೇಕು. ಸ್ವಲ್ಪ ಮಂದಕ್ಕೆ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಏನೇ ಆಗಲಿ ಫ್ರೆಂಡ್ಸ್, ಆಯಿಲ್ ಪೇಂಟಿಗಿಂತ ಈ ಥರ ಪೇಂಟ್ಗಳು ಥರ್ಮಾಕೋಲ್ಗೆ ಸಖತ್ತಾಗಿ ಸೂಟ್ ಆಗ್ತೈತೆ. ಮತ್ತು ಅದ್ರಿಂದ ಒಂದು ಸ್ವಲ್ಪ ಮುಂದೆ ಬೆಟ್ಟ ಬರ್ತೈತಲ್ಲ, ಆ ಬೆಟ್ಟಕ್ಕೂ ಒಂದು ಸ್ವಲ್ಪ ಮಣ್ಣು ಕಲರ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಹಾಕ್ಕೊಂಡು ಅದನ್ನು ಸಹ ಫುಲ್ ಮಿಕ್ಸ್ ಮಾಡ್ಕೊಬಿಟ್ಟೆ. ಎಲ್ಲ ಶೇಡ್ ಗೊತ್ತಾಗಬೇಕು. ಎಲ್ಲ ಒಂದೇ ಕಲರ್ ಪೇಂಟ್ ಹೊಡೆದ್ಬಿಟ್ರೆ ಒಂಥರ ರಿಯಲಿಸ್ಟಿಕ್ಕಾಗಿ ಕಾಣಿಸಲ್ಲ, ಏನೋ ಒಂಥರ ಗೊಂಬೆಗಳು ಫಿಲಮಲ್ಲಿ ಬರ್ತೈತಲ್ಲ ಆ ಥರ ಕಾಣಿಸ್ಬಿಡ್ತೈತೆ. ಒಂದು ಸ್ವಲ್ಪ ರಿಯಲಾಗಿ ಕಾಣಬೇಕು ಅಂತ ಈ ಥರ ಮಾಡ್ಕೊಂಡೆ. ನನಗಂತೂ ಇವಾಗ ಒಂದು ಅನ್ನಿಸ್ತೈತೆ, ಥರ್ಮಾಕೋಲ್ ಇದ್ರೆ ಆ ಮನೇಲಿ ಮಕ್ಕಳು ಇದ್ರಂದ್ರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ನಾನು ಮಾಡ್ತೀನಿ ಅಂತ. ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಆಟ ಆಡೋಕೆ ಬಿಡೋ ಬದಲು, ಟಿ ವಿ ಆನ್ ಮಾಡಿ ರಿಮೋಟ್ ಕೊಡೋ ಬದಲು ಈ ಥರದ್ದು ಕಲರ್ಸ್ ಕೊಟ್ಟರೆ ಇಂಟ್ರೆಸ್ಟಿಂಗಾಗಿ ಇದೆಲ್ಲ ಮಾಡ್ತಾರೆ. ಮತ್ತು ಕಲರ್ಗೆ ಅಟ್ರಾಕ್ಟ್ ಆಗದೆ ಇರೋರು ಯಾರೂ ಇಲ್ಲ, ನಾವು ಸಹ ಅಟ್ರಾಕ್ಟ್ ಆಗಿಬಿಡ್ತೀವಿ. ಈಗ ಎಕ್ಸಾಂಪಲ್ಗೆ ನಾವೇನಾದರೂ ಬೇಜಾರಲ್ಲಿದ್ದಾಗ ಏನಾದರೂ ಕಲರ್ಸು, ಚಿಟ್ಟೆನೋ, ಫ್ಲವರ್ಸು ಅವು ಇವು ನೋಡಿದ್ರೆ ಮೈಂಡೇ ಚೇಂಜ್ ಆಗಿಬಿಡ್ತೈತಲ್ಲ, ಆ ಥರ ನನ್ನ ಮೈಂಡು ಚೇಂಜ್ ಆಗಿಬಿಡ್ಬೇಕು ಅಂದ್ಬಿಟ್ಟು ಈ ಕಲರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೆಟ್ಟದ ಮಧ್ಯದಲ್ಲಿ ಮರಗಿಡಗಳೆಲ್ಲ ಇರ್ತಾವಲ್ಲ, ಅವನ್ನ ಬಿಡ್ಸೋಕ್ಕೆ ತುಂಬ ಚಿಕ್ಕದಾಗೋಯ್ತು ಜಾಗ ಅಂದ್ಬಿಟ್ಟು ಫುಲ್ ಅಲ್ಲೆಲ್ಲ ಗ್ರೀನ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಅದೊಂದು ನೇಚರ್ ಥರ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಫುಲ್ ಗ್ರೀನ್ ಮಾಡಿಕೊಂಡೆ. ಬೇಕಾದರೆ ಸ್ವಲ್ಪ ಡಾರ್ಕ್ ಗ್ರೀನ್ ಹೊಡ್ಕೊಂಡು ಅದ್ರ ಕೆಳಗಡೆ ಲೈಟ್ ಗ್ರೀನ್ ಹೊಡ್ಕೊಳ್ಬೋದು, ಆದರೂ ಪರವಾಗಿಲ್ಲ. ರೆಡ್ ಮೇಲ್ಗಡೆ ಐತಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಗ್ರೀನ್ ಕಲರ್ನ ಪ್ಯಾರೆಟ್ ಗ್ರೀನ್ ಹೊಡ್ಕೊಂಡ್ರೆ ನೋಡಿ ಡಾರ್ಕ್ ಗ್ರೀನ್ ಆಗಿಬಿಡ್ತೈತೆ, ಕಲರ್ ಶೇಡ್ ಅಲ್ಲೇ ಆಗಿಬಿಡ್ತೈತೆ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈಗ ಇದೆಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಎಡ್ಜೆಲ್ಲ ಈ ಥರ ಮಾಡ್ಕೋಬೇಕು. ಎಡ್ಜನ್ನ ನಾವು ಯಾವಾಗ ಪೇಂಟಿಂಗ್ ಎಲ್ಲ ಮುಗಿಸ್ಮೇಲೆ ಈ ಥರ ಅದ್ರ ಮೇಲೆ ಒಂದು ಸಲ ಬ್ರಷ್ ಮಾಡ್ಕೊಳ್ತೀವಲ್ಲ, ಆಗಲೇ ಅದು ರಿಯಲಿಸ್ಟಿಕ್ಕಾಗಿ ಆಗೋದು. ಇಲ್ಲಾಂದರೆ ಅದು ಪ್ಯಾಚ್ ಹಂಗೆ ಉಳ್ಕೊಬಿಡ್ತೈತೆ. ಆಮೇಲೆ ಈ ಬೆಟ್ಟದ ಮುಂದೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಬೆಟ್ಟ ಮಾಡಿಕೊಂಡು ಸುತ್ತ ಬ್ಲ್ಯಾಕ್ ಕಲರಲ್ಲಿ ಕವರ್ ಮಾಡಿಕೊಂಡೆ. ಔಟ್ಲೈನ್ ಬರ್ಕೊಂಡ್ರೆ ಒಂದು ಸ್ವಲ್ಪ ಎದ್ದು ಕಾಣಿಸುತ್ತೆ ಬೆಟ್ಟ ಗುಟ್ಟ ಎಲ್ಲ ಅಂತ ಅಂದ್ಬಿಟ್ಟು
ಇದೆಲ್ಲ ಟೆಕ್ನಿಕ್ ಫ್ರೆಂಡ್ಸ್ ಪೇಂಟಿಂಗಲ್ಲಿ ಸಿಂಪಲಾಗಿ ಒಂದು ಟೆಕ್ನಿಕ್ಸು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಗಿಡಗಳು ಬರ್ಕೊಳ್ಳೋ ಅಂತ ಸ್ಟಾರ್ಟ್ ಮಾಡಿದೆ. ಸಣ್ಣ ಬ್ರಷ್ ಹುಡುಕಿ ಸಾಕಾಯಿತು, ಸಿಗಲೇ ಎಲ್ಲ ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ದೊಡ್ಡ ಬ್ರಷಲ್ಲಿ ಹಾಕಕ್ಕೆ ಟ್ರೈ ಮಾಡಿದೆ, ಸ್ವಲ್ಪ ದೊಡ್ಡದಾಗಿ ಬಂದ್ಬಿಡ್ತು. ಸಣ್ಣ ಎಲೆ ಬಂದು ಈ ಥರ ವಿ ಶೇಪ್ ಹಾಕ್ಕೊಂಡು ಮಧ್ಯದಲ್ಲಿ ರೆಡ್ ಕಲರ್ ಫ್ಲವರ್ ಥರ ಬರೆದ್ಬಿಟ್ರೆ ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಒಂದು ಮರ ಗಿಡ ಬರೆಯೋಣ ಅಂತೆಲ್ಲ ಅಂದ್ಕೊಂಡೆ ನಾನು, ಮರ ಬರೆದ್ಬಿಟ್ರೆ ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟದ ಮಧ್ಯದಲ್ಲಿ ಅಂತ. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮು ಮರ ಗಿಡಗಳೆಲ್ಲ ಬರೆಯೋ ಥರ ಟ್ರೈ ಮಾಡ್ತೀನಿ. ಇದು ನಮ್ಮ ಸಿಂಪಲ್ ಪೇಂಟಿಂಗ್ ಫ್ರೆಂಡ್ಸ್. ಥರ್ಮಾಕೋಲಲ್ಲಿ ಬರಲ್ಲ ಅಂತ ಅನ್ಕೊಂಡೆ, ಪರವಾಗಿಲ್ಲ ಅನಿಸ್ತೈತೆ. ಟಾಮು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದಾ? ಹಾಂ, ಗೊರಕೆ ಹೊಡಿತಾವನೆ. ಓಕೆ ಫ್ರೆಂಡ್ಸ್, ಇದು ಚೆನ್ನಾಗಿ ಡ್ರೈ ಹಾಕ್ಬಿಡ್ತೀನಿ, ಆಮೇಲೆ ಒಂದು ಕಡೆ ನೇತಾಕ್ತೀನಿ. ಈಗ ನಾನು ಹೋಗಿ ಅಡುಗೆ ಮಾಡ್ತೀನಿ. ಮುಂದಿನ ದಿನಗಳೇ ಆ ಬೆಟ್ಟ ಐತಲ್ಲ ಫ್ರೆಂಡ್ಸ್, ಲಾಸ್ಟ್ ಬೆಟ್ಟ, ಕಪ್ಪು ಬೆಟ್ಟ, ಅದರ ಮೇಲೆ ಮನೆ ಕಟ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಪಪ್ಪಿ ಬೆಳಗ್ಗೆ ಇಟ್ರೆ ಟಾಮ್ ಅವರ ಮುರ್ದಾಕ್ತಾನೆ, ನಿದ್ದೆ ಕಣ್ಣಲ್ಲಿ ನಾನಾರ ಇದ್ರ ಮೇಲೆ ಕಾಲಾಕ್ಬಿಟ್ಟು ಮುರ್ದಾಕ್ತೀನಿ. ಇರೋ ಮೇಲೆ ಜೆಸಿಪಿ ಹಾಕ್ದಂಗೆ ಆಗ್ತಿದ್ದೀನಿ ನಾನು, ಏನಾದ್ರು ಇದ್ರ ಮೇಲೆ ಕಾಲ ಹಾಕಿದ್ರೆ. ಸಕ್ಕತ್ತಾಗೈತಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವೀಗ ಅಡುಗೆಗೆ ಬರ್ತಾ ಇದೀವಿ. ಮಾಮೂಲಿ ಪರೋಟ ಇತ್ತು ಫ್ರೆಂಡ್ಸ್. ನಾನು ಏನ್ ಮಾಡೋದು ಸೈಡ್ಗೆ ಪರೋಟಗೆ, ಅದೇ ಮೊಟ್ಟೆ ಕರಿ, ಅದ್ ಕರಿ ಇದ್ ಕರಿ ಎಲ್ಲ ಚೆನ್ನಾಗಿರ್ತಿದೆ, ಮಸಾಲ ತರ ಏನಾದ್ರು ಪಲ್ಯ ತರ. ಬಟ್ ನಾನು ಬ್ರೋಕ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದ್ರ ಮಸಾಲೆ ಎಕ್ತಾರ ಇಲ್ಲ ಅಂತ ಗೊತ್ತಿಲ್ಲ, ಉಪ್ಪಾಗಿ ಬೇಯಿಸ್ಕೊಂಡು ತಿಂತವ್ರೆ, ಎಲ್ಲ ವಿಡಿಯೋಸ್ ಚೆಕ್ ಮಾಡಿದೆ. ನಾನು ಮಸಾಲೆ ಎಕ್ಕಿ ನೋಡೋಣ ಡಿಫ್ರೆಂಟ್ ಆಗಿ ಹಿಂಗಿರ್ಬೋದು. ಅದೇ ತರ ಸ್ಮೆಲ್ ಐತೆ, ಹೂಕೋಸ ಈ ತರ ಮಾಮೂಲಿ. ಇದು ಸ್ವಲ್ಪ ಟೇಸ್ಟ್ ನೋಡ್ಬೇಕು. ಹೂಕೋಸ್ ತರನೇ ಸ್ಮೆಲ್ ಫ್ರೆಂಡ್ಸ್. ಇದು ಹೆಂಗಂದ್ರೆ ನಮ್ ಸಬ್ಸ್ಕ್ರೈಬರ್ ಒಬ್ಬರನ್ನ ಕಮೆಂಟ್ ಮಾಡಿದ್ರು, ಈಗ ತಗೊಬಂದಾಗ ವಿಡಿಯೋ ಮಾಡಿದ್ನಲ್ಲ ಅದನ್ನ, ಇದು ಹೆಂಗ್ ಮಾಡೋದು ಹೆಂಗ್ ತಿನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್ ಅಂತ ಹೇಳಿದೆ. ಅದಕ್ಕೆ ಅವರು ಇನ್ಸ್ಟಾಗ್ರಾಮ್ ಕಮೆಂಟ್ ಮಾಡಿದ್ರು, ಏನಿಲ್ಲ ಸಿಸ್ಟರ್ ಮಾಮೂಲಿ ಇದ್ದಂಗೆ ಸ್ವಲ್ಪ ಹುಳಿ ಇರ್ತೈತೆ ಅಂದ್ರು. ತಿನ್ ನೋಡ್ದೆ ಹುಳಿ ಇಲ್ಲ, ಏನು ಇಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಾಮೂಲಿ ಹೂಕೋಸ್ ತರನೇ ಐತೆ. ಓ, ನಮ್ ಸಬ್ಸ್ಕ್ರೈಬರ್ ಬಾಯಿಗೆ ಏನು ಆಗೈತೆ, ಅವ್ರಿಗೆ ಟೇಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತೈತೆ ಅಂತ ಹೇಳಕ್ಕಾಗಲ್ಲ. ಅವ್ರು ತಗೊಂಡಿರೋ ಬ್ರೋಕ್ಲಿ ಹಂಗಿತ್ತೇನೋ, ನಾವು ನಮ್ಗಿರೋ ಬ್ರೋಕ್ಲಿ ಹಿಂಗೈತೆ ಅಷ್ಟೇ ಫ್ರೆಂಡ್ಸ್. ಮೊದಲು ಕಟ್ ಮಾಡಿ ನೀರು ಹಾಕೋತೀನಿ. ಇದ್ರಲ್ಲಿ ಹುಳ ಇರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಒಂದು 15 ದಿನ ತಿಂಗಳಿಂದ ನಾನು ಫ್ರಿಜ್ ಒಳಗೈತೆ. ಹುಳ ಇದ್ರು ನಾವೆಲ್ಲ ಫ್ರೀಸ್ ಆಗಿ ಸತ್ತಾಗಿರ್ತವೆ. ನೀನ್ ಯಾವ ತರ ಬ್ರೋಕ್ಲಿ ತಿಂದಿದ್ಯಾ? ಏನಾದ್ರು ಬ್ರೋಕ್ಲಿ ಅಂದ್ರೆ ಇಲ್ಲಿ ಹತ್ರ ಬಾಜು ಮೇಲೆ ತೋರಿಸ್ತೀನಿ. ಬೆಂದ ಮೇಲೆ ನೋಡಿದ್ರೆ ಅದು ವೆರೈಟಿ ಆಗಿರ್ತೈತೆ. ಬ್ರೋಕ್ಲಿ ನೋಡ್ಬಾ, ಬ್ರೋಕ್ಲಿ ಹೊಸ ತರಕಾರಿ. ಅದೇ ನೋಡಿದ್ನಿ. ಎಲ್ಲಿ ನೋಡಿದಿ? ಅವತ್ತು ನೋಡ್ರಲ್ಲ, ಅವತ್ತು ನೋಡ್ದಲ್ಲ ತಂದಾಗ. ಓ, ಕಳ್ಸ್ಕೊಡ್ತಿದ್ಯಾ ಇದು ನೀನ್ ತಂದೆ ಅಂತ? ನಾನ್ ತಂದು ನಮ್ ಸಬ್ಸ್ಕ್ರೈಬರ್ ಕಳ್ಸ್ಕೊಟ್ಟಿರೋದು ನೋಡಿ ಫ್ರೆಂಡ್ಸ್. ನೆನ್ಬಿಡತ್ತ ಹೋದೆ ಶಿವ. ನೀವು ಎಲ್ಲಪ್ಪ ತರ್ತೀರಾ? ವೆಯ್ಟ್ ಲಾಸ್ ಐಟಮ್ಸು, ವೆಯ್ಟ್ ಗೇನ್ ಐಟಮ್ಸ್ ತಿಂತಾರದು. ಐಸ್ ಕ್ರೀಮು, ಚಿಪ್ಸು, ಮೊಟ್ಟೆ ಪುಪ್ಸು, ಕೇಕ್ಸು. ನನ್ನ ಹೆಂಡತಿ ಇನ್ನ ಊದೋಗ್ಲಿ ಅಂತ ಸಿಂಪಲ್ ಆಗಿ ಒಂದು ಬ್ರೋಕ್ಲಿ ಮಸಾಲೆ ಹೇಳಕ್ಕೆ ಕಷ್ಟ ಆಗೈತೆ, ಮಾಡಕ್ಕೆ ಇನ್ನೆಷ್ಟು ಕಷ್ಟ ಆಯ್ತು, ತಿನ್ನಕ್ಕೆ ಎಷ್ಟು ಕಷ್ಟ. ಈ ಕಂಡನ ಹಾಕ್ಬೋದಲ್ವಾ ಫ್ರೆಂಡ್ಸ್? ಇದು ಬ್ರೋಕ್ಲಿ, ಇದು ಕಂಡ. ಇದ್ಯಾಕೆ ವೇಸ್ಟ್ ಮಾಡ್ಬೇಕು? ಇದು ಹಾಕೋಣ, ಸುತ್ತ ಸಿಪ್ಪೆ ತೆಗೆದು. ಬೇಡ, ಗಟ್ಟಿ ಐತೆ, ಇಷ್ಟೊಂದು ಕಂಜುಸ್ತಾನ ಒಳ್ಳೇದಲ್ಲ ಜೀವನಕ್ಕೆ. ನಾವು ಹೂಕೋಸೆ ತರಲ್ವಲ್ಲ ನಮ್ ಜೀವನದಲ್ಲಿ, ಯಾಕೆ ಅಂತ. ಹೂಕೋಸು ನಮ್ಗೆ ಆಗ್ ಬರಲ್ವಾ? ನಾನೇ ಮನೆಗೆ ಇದೀನಲ್ಲ, ದೊಡ್ಡ ಹೂಕೋಸು ಅಂದ್ಬಿಟ್ಟು ತರಲ್ವಾ? ನಿಮ್ಮ ಈ ತರದೆಲ್ಲ ಇದಾರೆ ಜನ. ಟೊಮೊಟೊ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಒಂದು ಏಲಕ್ಕಿ, ಏನೇನೋ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿ ಮಸಾಲೆ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಜಾರ್ಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಒಂದೇ ಒಂದು ಲವಂಗ, ಚಕ್ಕೆ, ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ, ಹೆಂಗೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡೆ. ಬ್ರೋಕ್ಲಿನ ಒಂದು ಕಡೆ ಸಾಸಿವೆ, ಎಣ್ಣೆ, ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲೂ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ದು ನೋಡಲಿಲ್ಲ ನಾನು ವೀಡಿಯೋಗಳಲ್ಲಿ, ಅದಕ್ಕೆ ಈ ಥರ ಬಾಣಲಿನಲ್ಲೇ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಹುರ್ಕೋಬೇಕು, ಅದು ಟೈಮ್ ಜಾಸ್ತಿ ತಗೊಳ್ತೈತೆ. ನೀರು ಬಿಟ್ಕೊಂಡು ಅದೇ ನೀರು ಹಿಂಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಚೆನ್ನಾಗಿ ಬೇಯ್ದು ಅರ್ಧದಷ್ಟು ಆಗ್ತೈತೆ. ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡೆ. ಇದ್ರ ಜೊತೆಗೆ ಆಲೂಗಡ್ಡೆ ಹಾಕಿ ಒಂದು ವೀಡಿಯೋದಲ್ಲಿ ಮಾಡಿದ್ರು, ಆಲೂಗಡ್ಡೆ ಇದ್ದಿದ್ರೆ ಅದನ್ನು ಹಾಕ್ಬಿಟ್ಟಿರೋನಿ, ಪರವಾಗಿಲ್ಲ, ಇದರಲ್ಲಿ ಮ್ಯಾನೇಜ್ ಆಯಿತು. ಮಾಮೂಲಿ ಹೂಕೋಸ್ ಮಾಡ್ದಂಗೆ ಮಾಡಿಕೊಂಡೆ. ಮಸಾಲೆ ಮಿಕ್ಸ್ ಮಾಡಿ ಉಪ್ಪಾಗ್ಲೇ ಹಾಕಿದೆ, ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯಾಕ್ಬಿಟ್ಟೆ ನಾನು, ಮಸಾಲೆ ಎಲ್ಲ ಚೆನ್ನಾಗಿ ಇಡೀಲಿ ಅಂದ್ಬಿಟ್ಟು. ನನಗೆ ನೀರು ಬಿಟ್ಕೊಳ್ತೈತೇನೆ ಅಂತ ಅನ್ನಿಸ್ತು, ಪರವಾಗಿಲ್ಲ, ಗಟ್ಟಿಯಾಗಿ ಆಯಿತು ಪಲ್ಯ ಥರ. ಆಮೇಲೆ ಪರೋಟ ಮಾಡೋಕ್ಕೆ ಬಂದೆ, ಉದ್ದದಾಗಿ ಹೆಬ್ಬ ಮಾಡ್ಕೋಬೇಕು, ಬೇಡ ಕ್ಯಾರವೇ ಮಾಡಿಕೊಂಡೆ. ಹೆಬ್ಬ ಅಂದರೆ ತುಂಬ ದೊಡ್ಡದಾಗ್ಬಿಡ್ತೈತೆ ಅಂದ್ಬಿಟ್ಟು ಪರೋಟಾಗೆ ಒಂದು 3-4 ಸಲ ಟ್ರೈ ಮಾಡಿದೆ ಫ್ರೆಂಡ್ಸ್. ಗೋಧಿ ಹಿಟ್ಟಲ್ಲೇ ಟ್ರೈ ಮಾಡಿದೆ, ಯಾವಾಗಲೂ ಅಷ್ಟು ಚೆನ್ನಾಗಿ ಬಂದಿಲ್ಲ. ಮಾಡೋದೇ ಮೈದಾ ಹಿಟ್ಟಲ್ಲಿ ಪರೋಟನ. ನಾನು ಅದು ಬಿಟ್ಬಿಟ್ಟು ಏನೇನೋ ಸರ್ಕಸ್ ಮಾಡ್ದಂಗೆ
ಮಾಡಿದ್ರೆ ಆಗ್ತೈತಾ? ಆಗಲ್ಲ. ಆಮೇಲೆ ಈ ಥರ ಉದ್ದುದ ಮಾಡ್ಕೊಂಡು ಸುತ್ಕೊಳ್ಳೋಕೆ ಹೋದೆ, ಅದು ಕಿತ್ತಿ ಹೋಗ್ತಾಯಿತ್ತು. ಆದರೆ ಜಾಯಿಂಟ್ ಮಾಡಿಕೊಂಡೆ. ಇದು ಕಲಿಬೇಕಾದ್ರೆ ಇದೆಲ್ಲ ಕಾಮನ್ ಫ್ರೆಂಡ್ಸ್ ಲೈಫಲ್ಲಿ. ಒಂದು 2-3 ಸಲ ಚಪಾತಿ ಮಾಡ್ಬೇಕಾದ್ರೆ ಚಪಾತಿನೂ ಇದೇ ಥರ ಮಾಡೋಕ್ಕೆ ಟ್ರೈ ಮಾಡ್ಬಿಟ್ನಂದರೆ ಬಂದೇ ಬಿಡ್ತೈತಿ. ಇದೇನು ದೊಡ್ಡದಲ್ಲ. ಈ ಥರ ಸುತ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ತೀಡ್ಕೊಳ್ಳೋದು ಅಷ್ಟೇ. ಪರವಾಗಿಲ್ಲ ಫ್ರೆಂಡ್ಸ್, ಟ್ರೈ ಮಾಡಿದ್ನಲ್ಲ ಬಂತು. ಬಟ್ ಇದು ಹಿಗ್ತಾ ಇರಲಿಲ್ಲ. ಮತ್ತು ನನಗೆ ಸಣ್ಣ ಸಣ್ಣದಾಗಿ ಉದ್ದುದ್ದ ಬರಬೇಕಾಗಿತ್ತು. ಅಂದರೆ ಬಿಡಿಸ್ಕೊಂಡ್ರೆ ಸಣ್ಣ ಸಣ್ಣ ನೂಲು ಥರ ಬರಬೇಕಾಗಿತ್ತು. ಆ ಥರ ಬಂದಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಂತ ಅನ್ಕೋತೀನಿ. ಈ ಥರ ತಿಳ್ಕೊಂಡು ಹೆಂಚು ಮೇಲೆ ಹಾಕ್ಕೊಂಡೆ. ಸ್ವಲ್ಪ ಖುಷಿ ಆಯಿತು, ಹೆಂಗೋ ಟ್ರೈ ಮಾಡಿದೆ ಅಂತ ಅಂದ್ಕೊಂಡೆ. ಬೆಣ್ಣೆ ಒಂದು ಸ್ವಲ್ಪ ಹಾಕೋಣ ಅಂದ್ಕೊಂಡೆ. ಶಿವ ಇಷ್ಟಪಡ್ತಾ ಇಲ್ಲ. ಆದರೆ ನನಗೆ ಹಿಂಗೆ ಉಬ್ಬಿ ಬರಬಾರ್ದಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ಅಲ್ಲಲ್ಲಿ ಉಬ್ಬಿ ಬರ್ತಿತ್ತು. ಚಪಾತಿ ಥರ ಪೂರಿ ಥರ. ಪರೋಟ ಉಬ್ಬಿ ಬರಲ್ವಲ್ಲ ಅಂತ ಅನ್ನಿಸ್ತು. ಏನೋ ಮಿಸ್ಟೇಕ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಅಲ್ಲ, ಹೆಂಗೋ ಇಷ್ಟಾದರೂ ಬರ್ತೈತೆ ಅಂತ ಸಮಾಧಾನ ಮಾಡಿಕೊಂಡೆ. ಈ ಥರ 2 ಕಡೆ ಬೇಯಿಸ್ಕೊಂಡೆ. ಕಾಣಿಸ್ತೈತಾ ಫ್ರೆಂಡ್ಸ್? ಉದ್ದ ಅಲ್ಲ, ಸುತ್ತ ಕಾಣಿಸ್ತೈತಲ್ಲ. ಫೈನಲಿ ಬಂತು. ಅದನ್ನು ಬಿಸಿ ಇದ್ದಾಗಲೇ ಈ ಥರ ಮಾಡ್ತಾರಲ್ಲ ಫ್ರೆಂಡ್ಸ್ ವೀಡಿಯೋಗಳಲ್ಲಿ. ತುಂಬ ವೀಡಿಯೋಗಳು ನೋಡಿದ್ದೀನಿ ಗಂಡು ಮಕ್ಕಳು ವೀಡಿಯೋ ಮಾಡೋದನ್ನ, ಪರೋಟನ. ಅದನ್ನು ನೋಡ್ಬಿಟ್ಟು ಸ್ವಲ್ಪ ಎಲ್ಲ ಜಜ್ಜಿ ಪುಡಿ ಮಾಡಿ ಮತ್ತೆ ಆರ್ಟ್ ಬಾಕ್ಸ್ಗೆ ಹಾಕ್ಕೊಂಡೆ. ಅಂದರೆ ಗಟ್ಟಿಯಾಗಿಬಿಡ್ತೈತೆ ಹಂಗೆ ಇಟ್ಟರೆ ಅಂತ ಅಂದ್ಬಿಟ್ಟು ಏನೋ ಮಾಡ್ತಾರೆ ಅವರು. ನಾನು ಎಕ್ಸ್ಪರ್ಟ್ ಥರ ನಾನು ಅದನ್ನೇ ಕಾಪಿ ಮಾಡಿಕೊಂಡೆ. ಮತ್ತು ಇನ್ನೊಂದು ಕ್ಯಾರೆವನ್ನ ರೆಡಿ ಮಾಡಿಕೊಂಡು ಸುತ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿದೆ. ಪರವಾಗಿಲ್ಲ, ಮಾಡೋಷ್ಟೊತ್ತು ನನಗೆ ಬೋರ್ ಆಗಲಿಲ್ಲ, ಖುಷಿ ಆಯಿತು. ಚಪಾತಿ ಆದರೆ ಒಂದು 5-6 ಚಪಾತಿ ತಿಂತಾರೆ. ಪರೋಟ ಆದರೆ 2ಕ್ಕೆ ಸಾಕಾಯಿತು ಅಂತ ಅನ್ನಿಸ್ತಾರೆ. ಮತ್ತು ಇದನ್ನೆಲ್ಲ ಬಿಸಿ ಇದ್ದಾಗಲೇ ತಿನ್ನಬೇಕು. ತಣ್ಣಗಾದ್ಮೇಲೆ ತಿನ್ನೋಕೋದ್ರೆ ಬಾಯೆಲ್ಲ ನೋವು ಬಂದ್ಬಿಡ್ತೈತೆ. ಆ ಥರ ಪರೋಟ. ಮತ್ತು ಇದನ್ನು ಅಷ್ಟೇ ರೌಂಡಾಗಿ ತೆಳ್ಳಗೆ ಮಾಡಿಕೊಂಡು ಬೇಯಕ್ಕೆ ಹಾಕ್ಕೊಂಡೆ. ಆದರೆ ಅದು ರೌಂಡು ಕಾಣಿಸ್ತಾ ಇಲ್ಲ. ಅದೇ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬೇಕಾದ್ರೆ ಕಾಣಿಸ್ತಿಲ್ವಲ್ಲ, ಎಲ್ಲ ಮಾಡಿರೋ ವೀಡಿಯೋಗಳಲ್ಲಿ ಕಾಣಿಸ್ತೈತಲ್ಲ ಅಂದ್ಕೊಂಡು ಇದು ಉಬ್ಬಿ ಬರ್ತೈತೆ ಪೂರಿ ಥರ. ಕಾಮಿಡಿ ಅನ್ನಿಸ್ತು ನಾನು ಮಾಡಿರೋ ಪರೋಟ ನೋಡ್ಬಿಟ್ಟು ನನಗೇನೆ. ಫ್ರೆಂಡ್ಸ್ ಫೈನಲಿ ಪರೋಟ ಬ್ರೋಕ್ಲಿ ರೆಡಿ. ಬ್ರೋಕ್ಲಿ ಕರ್ರಿ ಪರೋಟ ನಾನೇ ಮಾಡಿದ್ದಪ್ಪೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸುತ್ತಿ ಬತ್ತಾಯ್ತಾ ಬಿಡಿಸ್ಕೊಂಡ್ರೆ? ವಾವ್, ಹಂಗೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು. ಸ್ಟೆಪ್ ಬೈ ಸ್ಟೆಪ್ ಬತ್ತಾಯ್ತೆ. ಹಂಗೆ ಬರ್ಬೇಕು ಅಂತ ಮಾಡಿದ್ ನಾನು. ಬ್ರೋಕ್ಲಿ ಹೆಂಗೈತೆ? ಇದು ಕರ್ರಿ ಹೆಂಗೈತೆ? 2ಕ್ಕೂ ಮ್ಯಾಚ್ ಆಗ್ತೈತಾ? ಥ್ಯಾಂಕ್ ಯು ಗಂಟಪ್ಪ. ನಮ್ಮ ಟಾಮಗೆ ಚಪಾತಿ ಪೂರಿ ಅಂದರೆ ಫೇವ್ರೆಟ್ಟು. ಅವ್ನು ತಣ್ಣಗಾಗಿದ ತಕ್ಷಣ ಒಂದು ಕೊಟ್ಟರೆ ತಿನ್ಕೊಂಡಿರ್ತಾನೆ. ಫ್ರೆಂಡ್ಸ್ ಫೈನಲಿ ಪರೋಟ ಕಲಿತೆ ಫ್ರೆಂಡ್ಸ್. 90% ಕಲಿತೆ, 10% ಮಾತ್ರ ಬಾಕಿ ಐತಿ. ಸಕ್ಕದಾಗಿ ಬಂದಿತ್ತಲ್ಲ, ಶಿವಂತ ಫಿದಾ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಕುಸುಮ ಅವ್ರದ್ದು 7ನೇ ತಾರೀಕು ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ದಿಶಾ 3ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ವಂಶಿಕಾ ಸತೀಶ್ ಅಣ್ಣ 5ನೇ ತಾರೀಕು. ವಂಶಿಕಾ ಸತೀಶ್ ಅವ್ರದ್ದು 5ನೇ ತಾರೀಕು 3ನೇ ವರ್ಷದ ಬರ್ತಡೆ. ಹ್ಯಾಪಿ ಬರ್ತಡೆ. ನೇತ್ರ ಲಕ್ಷ್ಮಿ ಸಿಸ್ಟರ್ ಹಾಯ್. ನಿತ್ಯಶ್ರೀ 7ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ನಾಗೇಶ್ ಅಣ್ಣ 4ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ಚಂದನಾ ಗೌಡ 7ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ಹೆಂಗೆಲ್ಲ 7ನೇ ತಾರೀಕು ಹುಟ್ಟುಬಿಟ್ಟವ್ರೆ. ಅಮೂಲ್ಯ ಸಿಸ್ಟರ್ ಮಗು ಇರ್ಬೇಕು 7ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ಪ್ರಣೀತ್ MG 7ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ಜೀವಿತಾ ಹಾಯ್. ನೇಹಾ ಹಾಯ್. ನೇಹಾ ಹೆಸರು ಪಕ್ಕ ISAQ ಇತ್ತು. ಈ ಪದ ಏನೋ ಅಂತ ಗೊತ್ತಾಗ್ದಿಲ್ಲ, ಇಂಚಲ್ಲಿ ಹೇಳ್ದೆ. ನೇಹಾ ISAQ ಐಸ್ ಕ್ಯೂ. ನೇಹಾ ಐಸ್ ಕ್ಯೂನಾ? ನೇಹಾ ಐಸಾ ಕ್ಯೂ ಗೊತ್ತಾಗ್ತಾ ಇಲ್ಲ. ಕನ್ನಡದಲ್ಲಿ ಕಾಮೆಂಟ್ ಮಾಡ್ಬಿಡಿ ಒಂದ್ಸಲ. ಪ್ರಕುಲ್ ಹಾಯ್. ಅಲ್ಲ, ಮಕ್ಕಳಿಗೆ ಒಳ್ಳೊಳ್ಳೆ ಹೆಸರುಗಳು ಇವೆಲ್ಲ. ಮುಂದೆ ನಮ್ ಮಗು ಹೋದ್ರೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಎಷ್ಟೊಂದು ಒಳ್ಳೊಳ್ಳೆ ಹೆಸರುಗಳು. ನಿಕ್ಕಿ ಗೌಡ 4ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ನಂದನ 9ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ಕೀರ್ತನ 5ನೇ ತಾರೀಕು ಬರ್ತಾಳೆ. ಹ್ಯಾಪಿ ಬರ್ತಡೆ. ಸುಪ್ರೀತಾ 4ನೇ ತಾರೀಕು. ಹ್ಯಾಪಿ ಬರ್ತಡೆ. ಲೋಹಿತ್ 10ನೇ ತಾರೀಕು. ವಿಶ್ ಹ್ಯಾಪಿ ಬರ್ತಡೆ. ಚೇತನ 6ನೇ ತಾರೀಕು. ಚೇತನ ಸಿಸ್ಟರ್ ಹ್ಯಾಪಿ ಮ್ಯಾರೇಜ್ ಲೈಫ್. ಮದ್ವೆ ಮಾಡ್ಕೊಂಡು ಚೆನ್ನಾಗಿರಿ, ಖುಷಿಯಾಗಿರಿ ನಮ್ ತರಾನೇ. ಸಾರಿ ಸಿಸ್ಟರ್, ನಮ್ ತರ ಬೇಡ, ಇನ್ನೂ ಚೆನ್ನಾಗಿರಿ. ಸ್ವಾಮಿ ಅಣ್ಣ 4ನೇ ತಾರೀಕು ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.